सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ सहनाववतु सहनो भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। हरि ओಂ। ಕಠೋಪನಿಷತ್ತಿನ ಮೊದಲನೆಯ ಅಧ್ಯಾಯದ ಎರಡನೆಯ ವಲ್ಲಿಯನ್ನ ಯಥಾಮತಿ ಚಿಂತಿಸಿ ನಾವು ಈಗ ಮೂರನೇ ವಲ್ಲಿಯನ್ನ ಪ್ರವೇಶಿಸ್ತಾ ಇದ್ದೇವೆ. ವಿಡಿಯೋ ಬ್ರೇಕ್ ಆಗ್ತಾ ಇದೆ ಅಂತ ಮೆಸೇಜ್ ಬಂದಿದೆ ನನಗೆ. ಹರಿ ಓಂ. ಏನಾದರೂ ಸಮಸ್ಯೆ ಇದೆಯಾ? ಆಡಿಯೋ ಸಮಸ್ಯೆ ಇದ್ರೆ ಹೇಳಿ, ಮತ್ತೆ ಸರಿ ಮಾಡಿ ಮುಂದಕ್ಕೆ ಹೋಗೋಣ. ಇಲ್ಲ, ಕೇಳಿಸ್ತಿದೆ. ಓಕೆ, ಸರಿ. ಮೊದಲನೆಯ ವಲ್ಲಿಯಲ್ಲಿ ಸಾಧನ ಚತುಷ್ಟಯ ಸಂಪತ್ತಿಯ ಕುರಿತಾಗಿ ಚರ್ಚೆ ಮಾಡಿದ್ದನ್ನು ನೋಡಿದ್ದೇವೆ. ನಚಿಕೇತನ ಆ ಒಂದು ಕಥೆಯ ಮೂಲಕವಾಗಿ ಸಾಧನ ಚತುಷ್ಟಯ ಸಂಪತ್ತಿಯ ಕುರಿತಾಗಿ ಅಧಿಕಾರಿಯ ಲಕ್ಷಣ ಎಂಬುದಾಗಿ ಹೇಳ್ತಾರೆ. ಯೋಗ್ಯ ಅಧಿಕಾರಿ ಯಾರು ಬ್ರಹ್ಮವಿದ್ಯೆಗೆ ಎಂಬುದನ್ನ ತಿಳಿಸಿಕೊಟ್ಟದ್ದನ್ನು ನೋಡಿದ್ದೇವೆ. ತದನಂತರ ಮುಂದಿನ ವಲ್ಲಿಯಲ್ಲಿ ಆರಂಭದಲ್ಲಿ ಶಿಷ್ಯ ಲಕ್ಷಣ, ಗುರು ಲಕ್ಷಣ ಮತ್ತು ವಿದ್ಯಾ ಮಹಿಮೆಯನ್ನ ಹೇಳಿದ ಮೇಲೆ 18ನೇ ಮಂತ್ರದಿಂದ 25ನೇ ಮಂತ್ರದವರೆಗೂ ಕೂಡ ಆತ್ಮವಿಚಾರವನ್ನ ಪ್ರಸ್ತುತಪಡಿಸಿದ್ದನ್ನ ನೋಡಿದ್ದೇವೆ. ಆತ್ಮವಿಚಾರದ ಸಂದರ್ಭದಲ್ಲಿ ಆತ್ಮನು ಚೇತನ ಸ್ವರೂಪನು, ಆತ್ಮನು ನಿರ್ವಿಕಾರಿಯು, ಆತ್ಮನು ಅಕರ್ತ ಅಭೋಕ್ತ, ಸರ್ವಾಧಿಷ್ಠಾನ ಸ್ವರೂಪನು, ಸರ್ವವ್ಯಾಪಕನು, ಸಾಮಾನ್ಯ ವಿಶೇಷ ಚೈತನ್ಯ ರೂಪದಿಂದ ದುರ್ವಿಜ್ಞೇಯನು ಮತ್ತು ಸೃಷ್ಟಿ ಸ್ಥಿತಿ ಲಯಕರ್ತನು ಎಂಬುದಾಗಿ ಆತ್ಮಸ್ವರೂಪವನ್ನ ಯಮನು ನಚಿಕೇತನಿಗೆ ತಿಳಿಸಿಕೊಟ್ಟಿದ್ದನ್ನ ನಾವು ನೋಡಿದ್ದೇವೆ. ಈಗ ಮೂರನೇ ವಲ್ಲಿಯಲ್ಲಿ ಒಟ್ಟು 17 ಮಂತ್ರಗಳಿವೆ. ಒಂದು ಪುಟ್ಟದಾದಂತಹ ಒಂದು ವಲ್ಲಿ ಇದು, 17 ಮಂತ್ರಗಳಿರ್ತಕ್ಕಂಥದ್ದು. ಇದರಲ್ಲಿ 3 ಮುಖ್ಯ ವಿಷಯಗಳನ್ನು ಚರ್ಚಿಸಿದ್ದಾರೆ. ಮೊದಲನೇದಾಗಿ ಆತ್ಮಜ್ಞಾನದ ಸಾಧನೆಗಳು. ಆತ್ಮಜ್ಞಾನಕ್ಕೆ ಬೇಕಾದಂತಹ ಏನೊಂದು ಸಿದ್ಧತೆ ಇದೆ, ಸಹಕಾರಿ ಸಾಧನ ಅಂತ ನಾವೇನ್ ಕರಿತೇವೆ, ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದನ್ನು ಕಾಣ್ತೇವೆ. ಮೊದಲನೇ ಮಂತ್ರದಿಂದ 9ನೇ ಮಂತ್ರದವರೆಗೂ ಕೂಡ ಆತ್ಮಜ್ಞಾನಕ್ಕೆ ಸಾಧನಗಳನ್ನ ವರ್ಣಿಸಿರುವುದು ಕಾಣುತ್ತದೆ. ತದನಂತರ 10ನೇ ಮಂತ್ರದಿಂದ 15ನೇ ಮಂತ್ರದವರೆಗೂ ಆತ್ಮದ ಸ್ವರೂಪವನ್ನ ವರ್ಣನೆ ಮಾಡಿದ್ದು ನೋಡ್ತೇವೆ. ಮತ್ತು ಕೊನೆಯ 2 ಮಂತ್ರಗಳು 16 ಮತ್ತು 17ನೇ ಮಂತ್ರದಲ್ಲಿ ಆತ್ಮಜ್ಞಾನದ ಫಲವನ್ನ ಹೇಳಿದೆ. ಆತ್ಮಜ್ಞಾನಕ್ಕೆ ಸಾಧನಗಳು, ಆತ್ಮನ ಸ್ವರೂಪ ಹಾಗೂ ಆತ್ಮಜ್ಞಾನದ ಫಲ
ಈ 3 ಮುಖ್ಯ ವಿಷಯಗಳನ್ನು ಇಟ್ಟುಕೊಂಡು ಈ 17 ಮಂತ್ರಗಳಲ್ಲಿ ಚರ್ಚೆ ನಡೆದಿದೆ. ಈ 17 ಮಂತ್ರಗಳಲ್ಲಿ ಅದ್ಭುತವಾದಂತಹ ನೆನಪಿಡ್ಲೇಬೇಕಾದಂತಹ ಮುಖ್ಯವಾದಂತಹ ಮಂತ್ರಗಳಿರುವುದನ್ನು ನಾವು ಕಾಣ್ತೇವೆ. ಮುಂದೆ ಬರತಕ್ಕಂತಹ ರಥದ ಕಲ್ಪನೆ ಆಗಬಹುದು ಅಥವಾ ಆತ್ಮಸ್ವರೂಪದ ವರ್ಣನೆ ಆಗಬಹುದು, ಎಲ್ಲ ಅಪೂರ್ವವಾದಂತಹ ಮಂತ್ರಗಳು. ಆರಂಭದ ಈ 2 ಮಂತ್ರಗಳೇನಿದೆ ಅದರಲ್ಲಿ ಸಾಧಕ ಮತ್ತು ಸಾಧ್ಯ ಇದರ ಒಂದು ವಿವೇಚನೆ ನಡೆದಿರುವುದು ಕಾಣಿಸುತ್ತೆ. ಮೊದಲನೇ ಮಂತ್ರ ಮತ್ತು 2ನೇ ಮಂತ್ರದಲ್ಲಿ ಸಾಧಕನು ಸಾಧನವನ್ನ ಬಳಸಿಕೊಂಡು ಸಾಧ್ಯವನ್ನ ಪಡೆದು ಸಿದ್ಧನಾಗ್ತಾನೆ. ಇದು ಅಧ್ಯಾತ್ಮ ಯಾತ್ರೆ ಅಂತ ಕರೀತಾರೆ. ಅಧ್ಯಾತ್ಮ ಯಾತ್ರೆ ಅಂದ್ರೆ ಯಾವುದು? ಸಾಧಕ ಸಾಧನೇನ ಸಾಧ್ಯಂ ಪ್ರಾಪ್ಯ ಸಿದ್ಧೋ ಭವತಿ. ಆದ್ರಿಂದ ಆ ಸಾಧಕನ ಯಾತ್ರೆ ಸುಗಮವಾಗಬೇಕಾದ್ರೆ ಅವನು ಯಾವ ನಿಯಮಗಳನ್ನ ಅನುಸರಿಸಬೇಕು ಎನ್ನುವಂಥದ್ದನ್ನ 3ನೇ ಮಂತ್ರದಿಂದ ಆರಂಭ ಮಾಡಿ 9ನೇ ಮಂತ್ರದವರೆಗೆ ಹೇಳ್ತಾನೆ. ಅದಕ್ಕೆ ಪೀಠಿಕೆಯಾಗಿ, ಅದಕ್ಕೊಂದು ಪರಿಚಯವಾಗಿ ಆರಂಭದ 2 ಮಂತ್ರಗಳನ್ನು ಹೇಳ್ತಾನೆ. ಮೊದಲನೇ ಮಂತ್ರದಲ್ಲಿ ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇ ಛತ್ರಿಣಾಚಿಕೇತಾಃ. ಈ ಮಂತ್ರದಲ್ಲಿ ಇಬ್ಬರು ಆತ್ಮರು ನಮ್ಮ ಹೃದಯವನ್ನ ಹುಟ್ಟಿದ್ದಾರೆ ಎಂಬುದನ್ನು ತಿಳಿಸುವ ಮೂಲಕ ಸಂಸಾರಿಯಾದ ಜೀವಾತ್ಮ, ಅಸಂಸಾರಿಯಾದ ಪರಮಾತ್ಮ ಅವರಿಬ್ಬರು ನಮ್ಮ ಹೃದಯದಲ್ಲೇ ಇದ್ದಾರೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇದಕ್ಕೆ ಪೀಠಿಕೆಯಾಗಿ ಶಂಕರರು ಒಂದು ಸಂಬಂಧ ಭಾಷ್ಯವನ್ನು ಬರಿತಾ ಹೇಳ್ತಾರೆ. ವಿದ್ಯೆ ನಾನಾ ವಿರುದ್ಧ ಫಲೇ ಇತಿ ಉಪನ್ಯಸ್ತೆ ನತು ಸಫಲೇ ತೇ ಯಥಾವನ್ ನಿರ್ಣೀತೆ ತನ್ನಿರ್ಣಯಾರ್ಥ ರಥರೂಪ ಕಲ್ಪನಾ ತಥಾ ಚ ಪ್ರತಿಪತ್ತಿ ಸೌಕರ್ಯಂ ಏವಂಚ ಪ್ರಾಪ್ಯ ಗಂತವ್ಯ ವಿವೇಕಾರ್ಥಂ ರೂಪಕದ್ವಾರ ದೌ ಆತ್ಮನು ಉಪನ್ಯಸ್ಯೇತೆ. ಹಿಂದಿನ ಮಂತ್ರದಲ್ಲಿ ದೂರಮೇತೆ ವಿಪರೀತೆ ವಿಶೂಚಿ ಅವಿದ್ಯಾಯ ಚ ವಿದ್ಯೇತಿ ಜ್ಞಾತ ಎಂಬ ಮಂತ್ರದಲ್ಲಿ ವಿದ್ಯೆ ಮತ್ತು ಅವಿದ್ಯೆ, ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಎಂಬ ಶಬ್ದವನ್ನ ವಿದ್ಯೆ ಮತ್ತು ಅವಿದ್ಯೆ ಎಂಬುದಾಗಿ ವಿಭಾಗ ಮಾಡಿಕೊಂಡು ಶ್ರೇಯಸ್ಸನ್ನ ವಿದ್ಯೆ ಎಂಬುದಾಗಿಯೂ ಪ್ರೇಯಸ್ಸನ್ನ ಅವಿದ್ಯೆ ಎಂಬುದಾಗಿಯೂ ಹೇಳಿ, ಇವೆರಡು ಅತ್ಯಂತ ವಿರುದ್ಧವಾದವುಗಳು, ಬೇರೆ ಬೇರೆ ಫಲವನ್ನ, ಭಿನ್ನ ಭಿನ್ನ ಫಲವನ್ನ ಉಳ್ಳವುಗಳು ಎಂಬುದಾಗಿ ಹೇಳಿತ್ತು. ಆದರೆ ಆ ಫಲಗಳು ಯಾವುವು? ಶ್ರೇಯಸ್ಸಿನ ಮಾರ್ಗವನ್ನ ಅನುಸರಿಸುವವನಿಗೆ ಯಾವ ಫಲ ಸಿಗುತ್ತದೆ, ಪ್ರೇಯಸ್ಸಿನವನಿಗೆ ಏನು ಗತಿ ಉಂಟಾಗ್ತದೆ ಎನ್ನುವುದನ್ನ ವಿಶದವಾಗಿ ಚರ್ಚಿಸಿರಲಿಲ್ಲ. ಆದ್ರಿಂದ ಅದರ ಒಂದು ಸ್ಪಷ್ಟವಾದಂತಹ ಚಿತ್ರಣವನ್ನ ಕಟ್ಟಿಕೊಡುವುದಕ್ಕಾಗಿ ಹಾಗೂ ಪ್ರಾಪ್ತವ್ಯ, ಸಾಧಕನು ಮುಟ್ಟಬೇಕಾದಂತಹ ಗುರಿ ಯಾವುದು, ಗಂತವ್ಯ ವಿವೇಕಾರ್ಥಂ, ಯಾವುದು ದಾರಿ ಯಾವುದು ಗುರಿ ಎನ್ನುವುದು ಸ್ಪಷ್ಟವಾಗಿ ತಿಳಿಸಿಕೊಡುವುದಕ್ಕಾಗಿ ರಥರೂಪದ ಒಂದು ಕಲ್ಪನೆಯ ಮೂಲಕ, ರಥರೂಪದ ಚಿತ್ರಣದ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾರೆ ಶಂಕರ್. ನಮಗೆ ಇದೆರಡೂ ಸ್ಪಷ್ಟ ಇರಬೇಕು. ನಾನು ಮುಟ್ಟಬೇಕಾದ ಗುರಿ ಯಾವುದು, ಹಾದು ಹೋಗಬೇಕಾದ ದಾರಿ ಯಾವುದು. ಎಷ್ಟೋ ಸಲ
ಇದರ ಸ್ಪಷ್ಟತೆ ಇಲ್ಲದಿದ್ದಾಗ ನಾವು ಎಡುವ ಸಂಭವ ಇರ್ತದೆ. ಶಾಸ್ತ್ರಾಧ್ಯಯನ ನಮಗೆ ಯಾಕೆ ಬೇಕು ಅಂದ್ರೆ, ನಿಜವಾದ ಸಾಧನೆ ಯಾವುದು, ಮುಟ್ಟಬೇಕಾದ ಗುರಿ ಯಾವುದು ಎಂಬ ಸ್ಪಷ್ಟತೆಯಿಂದ ನಾವು ಬೇರೆ ದಾರಿಯನ್ನು ಕ್ರಮಿಸುವುದು ತಪ್ಪು. ಜಗತ್ನಲ್ಲಿ ನಾನಾ ವಿಧವಾದಂತಹ ದಾರಿಗಳನ್ನ ಹೇಳುವವರನ್ನ ಕಾಣ್ತೇವೆ. ಕೆಲವರು ಹಠಯೋಗವನ್ನ, ಕೆಲವರು ತಂತ್ರ ಸಾಧನೆಗಳನ್ನ, ಬೇರೆ ಬೇರೆ ರೀತಿಯಾದಂತಹ ವ್ಯವಸ್ಥೆಗಳು ಪ್ರಪಂಚದಲ್ಲಿ ಕಾಣಸಿಗುತ್ತೆ. ಯಾರಿಗೆ ಈ ವಿಷಯದ ತಿಳುವಳಿಕೆ ಇಲ್ವೋ, ಶಾಸ್ತ್ರದ ಅಧ್ಯಯನ ಇಲ್ವೋ, ಅವರು ತಪ್ಪು ದಾರಿಯಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡತಕ್ಕಂತಹ ಸ್ಥಿತಿ ಬರ್ತದೆ. ಅದಕ್ಕೆ ಶಾಸ್ತ್ರೋಪದಿಷ್ಟವಾದಂತಹ ದಾರಿ, ಸಂಪ್ರದಾಯ ಒಪ್ಪಿಕೊಂಡಂತಹ ದಾರಿ, ಟೈಮ್ ಟೆಸ್ಟೆಡ್ ಪಾತ್ ಯಾವುದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಅವಾಗ ಎಲ್ಲೂ ನಮಗೆ ಗೊಂದಲವಾಗಲ್ಲ ಎನ್ನುವ ಕಾರಣಕ್ಕಾಗಿ ಆ ಶಾಸ್ತ್ರವನ್ನು ಪರಿಶೀಲಿಸಬೇಕಿದೆ. ವೇದಾಂತ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿರತಕ್ಕಂಥದ್ದು, ನಮ್ಮ ಹೃದಯ ಗುಹೆಯಲ್ಲಿರುವ ಪರಮಾತ್ಮನನ್ನ ಕಂಡುಕೊಳ್ಳಬೇಕು. ಆ ಪರಮಾತ್ಮನೇ ಜಗತ್ ಸೃಷ್ಟಿ ಸ್ಥಿತಿ ಲಯಕರ್ತನಾಗಿದ್ದಾನೆ ಎಂಬಂತ. ಸೃಷ್ಟಿ ಸ್ಥಿತಿ ಲಯಕರ್ತನಾದ ಪರಮಾತ್ಮನು ನಮ್ಮ ಹೃದಯದಲ್ಲಿದ್ದಾನೆ. ನಮ್ಮ ಹೃದಯದಲ್ಲಿದ್ದಾನೆ ಅಂದ್ರೆ ಹೃದಯದಲ್ಲಿ ಉಪಲಬ್ಧನಾಗಿದ್ದಾನೆ ಅಂತ. ಹೃದಯದಲ್ಲಿ ಅವನನ್ನು ಕಂಡುಕೊಳ್ಳಬೇಕು ಎನ್ನುವಂತಹ ಮಾತು. ಆದ್ದರಿಂದ ವಿಚಾರ ಅನ್ನುವಂಥದ್ದು, ಜ್ಞಾನ ಅನ್ನುವಂಥದ್ದು ಇಲ್ಲಿ ಉಪಕಾರವಾಗ್ತದೆ. ಕರ್ಮ ಮುಂತಾದ ಸಾಧನೆಗಳು ಜ್ಞಾನ ಯೋಗ್ಯತೆಯನ್ನ ಕೊಡುವುದಕ್ಕೆ ಸಹಾಯವಾದೀತೆ ಹೊರತು ಮೋಕ್ಷಕ್ಕೆ ನೇರವಾದಂತಹ ಸಾಧನ ಯಾವುದಪ್ಪ ಅಂದ್ರೆ ಆತ್ಮನನ್ನ ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು. ಸರ್ವವ್ಯಾಪಕನಾದ ನಿತ್ಯ ಶುದ್ಧ ಬುದ್ಧ ಮುಕ್ತನಾದ ಆ ಪರಮಾತ್ಮನು ನಮ್ಮ ಹೃದಯದಲ್ಲಿ ಸಾಕ್ಷಿ ರೂಪದಿಂದ ಉಪಲಬ್ಧನಾಗಿದ್ದಾನೆ. ಅವನನ್ನು ಅರಿತುಕೊಳ್ಳುವುದೇ ಮುಖ್ಯವಾದ ಸಾಧನೆ. ಅದನ್ನ ಬೇರೆ ಬೇರೆ ಮಂತ್ರಗಳಲ್ಲಿ ತಿಳಿಸಿ ಕೊಡುವುದು ಕಾಣಿಸುತ್ತೆ. ಈ ಮಂತ್ರದಲ್ಲಿ ಹೇಳ್ತಾರೆ, ಲೋಕೆ ಸುಕೃತಸ್ಯ ಋತಂ ಪಿಬಂತವು ಪರಮೇ ಪರಾರ್ಧೆ ಗುಹಾಂ ಪ್ರವಿಷ್ಟೌ ಛಾಯಾತಪೌ ಬ್ರಹ್ಮವಿದಃ ಪಂಚಾಗ್ನಯಃ ಯೇ ಚ ತೃಣಾಚಿಕೇತಾಃ ವದಂತಿ. ಲೋಕೆ ಅಂತ ಎಂಬ ಮಾತಿಗೆ ಅರ್ಥ ತೀರ ಅಂತ ತೆಗೆದುಕೊಳ್ಬೇಕು. ಸಾಮಾನ್ಯವಾಗಿ ಲೋಕ ಅಂದಾಗ ಕಣ್ಣಿಗೆ ಕಾಣುವ ಪ್ರಪಂಚ ಅಂತ ನಾವು ಅರ್ಥ ಮಾಡ್ಕೊಳ್ತೇವೆ. ಆದರೆ ಪ್ರಕರಣಕ್ಕೆ, ಸಂದರ್ಭಕ್ಕೆ ಅನುಗುಣವಾಗಿ ನಾವು ಅರ್ಥವನ್ನ ಮಾಡಬೇಕಾಗ್ತದೆ. ಅದಕ್ಕೆ ಭಾಷ್ಯಾದಿಗಳು ನಮ್ಗೆ ಸಹಾಯ. ಈ ಸಂದರ್ಭದಲ್ಲಿ ಲೋಕ ಎನ್ನುವಂತಹ ಮಾತಿಗೆ ಅರ್ಥ ಶರೀರ ಅಂತ ಅರ್ಥ. ಲೋಕ್ಯತೆ ಇತಿ ಲೋಕಃ. ಯಾವುದರಿಂದ ನಾವು ಪ್ರಪಂಚವನ್ನ ಅನುಭವಿಸ್ತೇವೋ, ಶಬ್ದ ಸ್ಪರ್ಶ ರೂಪ ರಸಾತ್ಮಕವಾದಂತಹ ಈ ಪ್ರಪಂಚವನ್ನು ಅನುಭವಿಸ್ತೇವೋ ಆ ಶರೀರವೇ ಲೋಕ ಇಲ್ಲಿ. ಆದ್ದರಿಂದ ಶರೀರವೆಂಬ ಈ ಲೋಕದಲ್ಲಿ ಸುಕೃತಸ್ಯ ಋತಂ ಪಿಬಂತೌ, ಸುಕೃತದ ಋತವನ್ನ ಕುಡಿಯುತ್ತಿರುವವರಾಗಿ ಇಬ್ಬರು ಇದ್ದಾರೆ ಅಂತ ಹೇಳ್ತಾರೆ. ಪಿಬಂತೌ, ಪಿಬಂತೌ ಒಂದು ದ್ವಿವಚನವನ್ನ ಹೇಳುತ್ತೆ. ನಮ್ಮ ಬೇರೆ ಯಾವ ಭಾಷೆಯಲ್ಲಿಯೂ ಈ ಸೌಲಭ್ಯ ಇಲ್ಲ. ಸಂಸ್ಕೃತದಲ್ಲಿ ದ್ವಿವಚನ, ಬಹುವಚನ, ಏಕವಚನ, ದ್ವಿವಚನ, ಬಹುವಚನ ಇರುವುದರಿಂದ ಇಬ್ಬರು ಅಂತ ಹೇಳುವಾಗ ಸ್ಪಷ್ಟವಾಗಿ ಹೇಳ್ಬಿಡ್ಬೋದು. ಬೇರೆ ಭಾಷೆಗಳಲ್ಲಿ ಇಬ್ಬರು ಅಂತ ಹೇಳುವಾಗ ಬಹುವಚನವನ್ನೇ ಪ್ರಯೋಗಿಸಬೇಕಾಗ್ತದೆ. ಅದರಿಂದ ಸಂಸ್ಕೃತದಲ್ಲಿ ಪಿಬಂತೌ ಅಂದ್ರೆ ಕುಡಿಯುತ್ತಿರುವವರಾಗಿ ಅಂತ ಅರ್ಥ. ಏನನ್ನ ಕುಡಿಯುತ್ತಿರುವವರಾಗಿ? ಸುಕೃತಸ್ಯ ಋತಂ, ಸುಕೃತದ ಋತವನ್ನ. ಇವೆಲ್ಲವೂ ಕೂಡ
ಪಾರಿಭಾಷಿಕವಾದಂತಹ ಶಬ್ದಗಳು ಮತ್ತು ಅದಕ್ಕೆ ಸಂದರ್ಭ ಅನುಸಾರವಾದಂತಹ ಅರ್ಥವನ್ನು ನೋಡಿಕೊಳ್ಳದಿದ್ರೆ ಅದು ಸ್ಪಷ್ಟವಾಗಿ ಅರ್ಥವಾಗಲ್ಲ. ಸುಕೃತ ಎನ್ನುವುದು ಸಾಮಾನ್ಯವಾದ ಶಬ್ದ ಪುಣ್ಯ ಅಂತ. ಆದರೆ ಇಲ್ಲಿ ಶಂಕರ ಭಗವತ್ಪಾದ ಸುಕೃತ ಅಂದ್ರೆ ಸ್ವಯಂ ಕೃತಸ್ಯ ಅಂತ ಅರ್ಥ. ಋತಂ ಎಂಬ ಶಬ್ದಕ್ಕೆ ಅರ್ಥ ಸತ್ಯ ಅಂತ ಅರ್ಥ, ಸಾಮಾನ್ಯವಾದ ಅರ್ಥ. ಆದ್ರೆ ಇಲ್ಲಿ ಋತಂ ಅಂತ ಹೇಳಿದ್ರೆ ಕರ್ಮ ಫಲ ಅಂತ ಅರ್ಥ. ಆದ್ದರಿಂದ ಸುಕೃತಸ್ಯ ಋತಂ ಎಂಬ ಶಬ್ದಕ್ಕೆ ಅರ್ಥ ಏನಾಯ್ತು? ತಾನು ಮಾಡಿದ ಕರ್ಮದ ಫಲ ಅಂತ. ಋತಂ ಎಂಬುದಕ್ಕೆ ಕರ್ಮಫಲ ಎಂಬ ಅರ್ಥ ಹೇಗೆ ಹೊಂದಿಕೆ ಆಗ್ತದೆ ಅಂತ ಹೇಳಿದ್ರೆ, ಕರ್ಮಫಲವು ಒಂದು ದೃಷ್ಟಿಯಲ್ಲಿ ಸತ್ಯವಾದದ್ದೇ, ಅದು ಅವಶ್ಯಂ ಭಾವಿತ್ವಾತು ಅಂತ ಹೇಳ್ತಾರೆ. ನಾನು ಮಾಡಿದ ಅಡಿಗೆಯನ್ನ ನಾನು ಉಣ್ಣಲೇಬೇಕು, ನಾನು ನೆಟ್ಟ ಗಿಡದ ಫಲವನ್ನ ನಾನು ಉಣ್ಣಲೇಬೇಕು. ಆದ್ದರಿಂದ ನಾನು ಮಾಡಿದಂತಹ ಕರ್ಮದ ಫಲ ನನಗೆ ನಿಶ್ಚಿತವಾಗಿ ಬರುವುದರಿಂದ ಆ ನಿಶ್ಚಿತವಾಗಿ ಬರುವಂತಹ ಫಲಕ್ಕೆ ಋತ ಅಂತ ಕರೆದಿದ್ದಾರೆ. ಇನ್ನೊಂದು ಶಬ್ದವನ್ನು ಬಳಸಿದ್ದಾರೆ, ಸುಕೃತಸ್ಯ ಫಲ ಅಂದ್ರೆ ಸ್ವಕೃತ, ತಾನು ಮಾಡಿದಂತಹ ಕರ್ಮಫಲ. ಕರ್ಮಫಲ ಯಾವತ್ತೂ ಕೂಡ ಬೇರೆಯವ್ರದ್ದು ನಮಗೆ ಬರಲ್ಲ, ನಮ್ಮದು ಬೇರೆಯವರಿಗೆ ಹೋಗಲ್ಲ. ಕೆಲವರು ಕೇಳಲಿಕ್ಕುಂಟು, ಹಾಗಾದ್ರೆ ತಂದೆ ಮಾಡಿದಂತಹ ಆಸ್ತಿ ಮಗನಿಗೆ ಬರ್ತದಲ್ಲ, ತಂದೆ ಮಾಡಿದಂತಹ ಪುಣ್ಯದ ಫಲ ಮಗನಿಗೆ ಬರ್ತದಲ್ಲ ಅಂತ. ಹಾಗಲ್ಲ ಅದು. ಅಂತಹ ಸಿರಿವಂತನಾದ ತಂದೆಯ ಗರ್ಭದಲ್ಲಿ ಬರುವುದಕ್ಕೆ ಈತನು ಮಾಡಿದ ಪುಣ್ಯ ಕಾರಣವಾಗಿರ್ತದೆ. ಆದ್ದರಿಂದ ಯಾರೋ ಮಾಡಿದಂತಹ ಪುಣ್ಯವೋ ಪಾಪವೋ ಇನ್ಯಾರದ್ದೋ ತಲೆಗೆ ಕಟ್ಟುವುದು ಅಪರಾಧ, ಅದು ಅಶಾಸ್ತ್ರೀಯ. ತಾನು ಮಾಡಿದಂತಹ ಕರ್ಮಫಲ ಮಕ್ಕಳಿಗೆ ಹೋಗ್ತದೆ ಅಂತ ಇಲ್ಲ. ಮಕ್ಕಳು ಆ ಫಲವನ್ನ ಅನುಭವಿಸುವ ಏನು ಅರ್ಹತೆಯನ್ನ ಪಡ್ಕೊಂಡು ಬಂದಿದ್ರೆ ಆ ಸಂಸಾರದಲ್ಲಿ ಹುಟ್ಟುತ್ತಾರೆ. ಆದ್ರಿಂದ ಅವರವರ ಕರ್ಮ ಅವರವರಿಗೆ ಎನ್ನುವಂಥದ್ದು ಯುಕ್ತಿಯುಕ್ತವಾದಂತಹ ಮಾತು. ಅದನ್ನೇ ಸ್ಪಷ್ಟಪಡಿಸ್ತಾ ಇದೆ. ಸುಕೃತಸ್ಯ ಋತಂ, ತಾನು ಮಾಡಿದ ಕರ್ಮದ ಫಲವನ್ನ ಕುಡಿಯುತ್ತಿರುವವರಾಗಿ ಇಬ್ಬರಿದ್ದಾರೆ. ಯಾರಿಬ್ರು? ಅದು ಮುಂದೆ ಹೇಳ್ತಾರೆ. ಸ್ಪಷ್ಟವಾಗಿ ಹೇಳಲ್ಲ, ಅಸ್ಪಷ್ಟವಾಗಿ ನಮಗೆ ಕಾಣಿಸ್ತದೆ. ಛಾಯಾತಪವು ಅಂತ ಹೇಳ್ತಾರೆ. ಒಂದು ಬಿಸಿಲು, ಇನ್ನೊಂದು ನೆರಳು ಅಂತ. ಛಾಯಾ ಅಂದ್ರೆ ನೆರಳು, ಆತಪ ಅಂದ್ರೆ ಬಿಸಿಲು. ಆ ಸಮಂತಾತ್ ತಪತಿ, ಎಲ್ಲಾ ಕಡೆಯೂ ಸುಡುತ್ತದೆ. ಆದ್ರಿಂದ ಆತಪ ಅಂದ್ರೆ ಬಿಸಿಲು. ಸೂರ್ಯನಿಗೆ ಆತಪಿ ಅಂತ ಕರೀತಾರೆ, ಬಿಸಿಲನ್ನ ಹೊಂದಿರುವವನು ಅಂತ. ಆದ್ರಿಂದ ಬಿಸಿಲು ಅಥವಾ ಬೆಳಕು ಅಂತ ತೆಗೆದುಕೊಳ್ಬಹುದು. ಆತಪ ಅಂದ್ರೆ ಬಿಸಿಲು ಅಂತ, ಸುಡುವಂಥದ್ದು ಅಂತ ಅರ್ಥ. ನೆರಳು ಬೆಳಕಿನಂತೆ, ನೆರಳು ಬಿಸಿಲಿನಂತೆ ವಿರುದ್ಧ ಧರ್ಮವನ್ನ ಹೊಂದಿರತಕ್ಕಂತಹ ಇಬ್ಬರು ಕರ್ಮ ಫಲವನ್ನ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಪಿಬಂತವು ಅಂತ, ಪಿಬ್ ಧಾತುವಿಗೆ ಕುಡಿಯುವುದು ಅಂತ ಅರ್ಥ. ಕುಡಿತಾ ಇದ್ದಾರೆ ಎಂಬ ಶಬ್ದಕ್ಕೆ ಅರ್ಥ ಏನು? ಅನುಭವಿಸ್ತಾ ಇದ್ದಾರೆ ಅಂತ. ಕರ್ಮ ಫಲವನ್ನ ಅನುಭವಿಸ್ತಾ ಇದ್ದಾರೆ. ಅವ್ರು ಯಾರು? ಒಂದು ಬೆಳಕು, ಇನ್ನೊಂದು ಕತ್ತಲೆಯ ರೀತಿಯಲ್ಲಿ ಇರ್ತಕ್ಕಂತಹ ಈಶ್ವರ ಮತ್ತು ಜೀವ. ಎಲ್ಲಿ ಅವರು ಕರ್ಮಫಲವನ್ನು ಅನುಭವಿಸ್ತಾ ಇದ್ದಾರೆ? ಜಾಗ ಯಾವುದಪ್ಪ ಅಂದ್ರೆ ಈ ಶರೀರ. ಈ ಶರೀರದಲ್ಲಿ ಒಳಗಡೆಗೆ ಇನ್ನೊಂದು ಪವಿತ್ರವಾದ ಜಾಗ ಇದೆ. ಹೇಗೆ ದೇವಸ್ಥಾನದಲ್ಲಿ ಒಳಗಡೆಗೆ ಗರ್ಭಗುಡಿ ಅಂತ ಇರ್ತದೋ, ಹಾಗೆ ಶರೀರವೆಂಬಂತಹ ದೇವಾಲಯದಲ್ಲಿ ಹೃದಯವೆಂಬ ಗರ್ಭಗುಡಿ ಇದೆ. ಆ ಗರ್ಭಗುಡಿಗೆ ಇಷ್ಟು ಚಂದದಲ್ಲಿ ಹೇಳ್ತಾರೆ, ಪರಮೇ ಪರಾರ್ಥೆ.
ಶ್ರೇಷ್ಠವಾದ ಬ್ರಹ್ಮನ ಸ್ಥಾನ ಅಂತ ಕರೀತಾರೆ. ಶರೀರದಲ್ಲಿ ಒಂದು ಶ್ರೇಷ್ಠವಾದಂತಹ ಪರಮಾತ್ಮನು ವಾಸಿಸುವ ಒಂದು ಜಾಗ ಇದೆ. ಪರಾರ್ಧೆ, ಇಲ್ಲಿ ಕೂಡ ಅರ್ಧೆ ಅಂದ್ರೆ ಸ್ಥಾನ ಅಂತ ಅರ್ಥ. ಹೌದು, ಪರಾರ್ಧೆ, ಪರ ಅಂದ್ರೆ ಪರಮಾತ್ಮನ, ಬ್ರಹ್ಮನ, ಅರ್ಧೆ ಅಂದ್ರೆ ಸ್ಥಾನ ಅಂತ ಅರ್ಥ. ಒಂದು ಬ್ರಹ್ಮಸ್ಥಾನ ಇದೆ. ಆ ಬ್ರಹ್ಮಸ್ಥಾನವು ಪರಮ ಅಂದ್ರೆ ಶ್ರೇಷ್ಠವಾಗಿದೆ ಅಂತ. ಅದು ಗೊಂದಲ ಆಗಬಾರದು ಅನ್ನೋದಕ್ಕೆ ಸ್ಪಷ್ಟಪಡಿಸ್ತಾರೆ ಗುಹಾಂ ಎಂಬ ಶಬ್ದದ ಮೂಲಕ. ಅದು ಗುಹೆ. ಅದು ಗುಹೆ ಎಂದ ತಕ್ಷಣ ನಮಗೆ ಸ್ಪಷ್ಟ ಆಗ್ಬೇಕು ಬುದ್ಧಿ ಅಂತ ಅರ್ಥ. ವೇದಾಂತದಲ್ಲಿ ಗುಹಾ ಎಂಬ ಶಬ್ದ ಪ್ರಸಿದ್ಧವಾಗಿ ಬುದ್ಧಿಗೆ ಹೇಳಿದೆ. ಬುದ್ಧಿ ಒಂದು ರೀತಿ ಗುಹೆ ಇದ್ದ ಹಾಗೆ ಎನ್ನುವ ಕಾರಣಕ್ಕೆ ಪಂಚಕೋಶಗಳನ್ನ ನಾವು ಅವಲೋಕಿಸಿಕೊಂಡು ಹೋದಾಗ ಅಂತಃಕರಣ ಅತ್ಯಂತ ಒಳಗಡೆಗೆ ಇರುವುದರಿಂದ ಅದು ಗುಹೆ ಹಾಗೆ ಇದೆ ಎನ್ನುವ ಕಾರಣಕ್ಕೆ ಬುದ್ಧಿ ಗುಹೆ ಎಂಬುದಾಗಿ ಬಳಸ್ತಾರೆ. ಆ ಬುದ್ಧಿ ಎನ್ನುವಂಥದ್ದು ಗರ್ಭಗುಡಿ ಇದ್ದ ಹಾಗೆ. ನಾರಾಯಣ ಸೂಕ್ತ ಅಂತ ಒಂದು ಸೂಕ್ತ ಬರ್ತದೆ. ಅದರಲ್ಲಿ ಈ ವರ್ಣನೆ ತುಂಬಾ ಚೆನ್ನಾಗಿ ಬರ್ತದೆ. ನಮ್ಮ ಶರೀರದ ಒಳಗಡೆ ಇರತಕ್ಕಂತ ಹೃದಯಾಕಾಶ ಅಥವಾ ಹಾರ್ದಾಕಾಶ ಅಂತ ಏನ್ ಕರಿತೇವೆ, ಅದರಲ್ಲಿ ನಾರಾಯಣನು ಇದ್ದಾನೆ ಅಂತ ಹೇಳುತ್ತೆ. ಅದು ಉಪನಿಷತ್ತಿನ ಚಿಂತನೆಯೇ ಆಗಿದೆ. ಆ ರೀತಿಯಾಗಿ ಒಂದು ಉಪಾಸನೆಯನ್ನು ಅಲ್ಲಿ ಹೇಳುವುದು ಕಾಣಿಸುತ್ತೆ. ಆದ್ರಿಂದ ಹೃದಯ ಗುಹೆಯಲ್ಲಿ ಪ್ರವಿಷ್ಟವು ಇವರಿಬ್ಬರೂ ಕೂಡ, ಈಶ್ವರ ಮತ್ತು ಜೀವ, ಅವರಿಬ್ಬರೂ ಕೂಡ ಪ್ರವೇಶಿಸಿದ್ದಾರೆ. ಎಲ್ಲಿ? ಹೃದಯ ಗುಹೆಯಲ್ಲಿ. ಅವರು ಹೇಗಿದ್ದಾರೆ ಅಂತ ಹೇಳಿದ್ರೆ ಒಟ್ಟೊಟ್ಟಿಗೆ ಇದ್ದಾರೆ ಅವರಿಬ್ರು. ಛಾಯಾ ತಪವು, ನೆರಳು ಬೆಳಕಿನ ಹಾಗೆ ಒಟ್ಟಿಗೆ ಇದ್ದಾರೆ ಈಶ್ವರ ಮತ್ತು ಜೀವರು. ಹೀಗೆಂಬುದಾಗಿ ಯಾರು ಹೇಳ್ತಾರೆ? ಬ್ರಹ್ಮವಿದೋ ವದಂತಿ, ಬ್ರಹ್ಮಜ್ಞಾನಿಗಳು ಹೇಳುತ್ತಾರೆ. ಪರಬ್ರಹ್ಮನನ್ನ ಯಥಾರ್ಥವಾಗಿ ಅರಿತುಕೊಂಡವರು ಹೀಗೆ ಹೇಳ್ತಾರೆ. ಹೇಗಂತ? ಶರೀರವೆಂಬಂತಹ ಲೋಕದಲ್ಲಿ, ಹೃದಯವೆಂಬಂತಹ ಜಾಗದಲ್ಲಿ ಕರ್ಮಫಲವನ್ನು ಅನುಭವಿಸುತ್ತಿರುವವರಾಗಿ ಜೀವೇಶ್ವರರು ಇದ್ದಾರೆ ಅಂತ ಬ್ರಹ್ಮಜ್ಞಾನಿಗಳು ಹೇಳ್ತಾರೆ. ಬರೀ ಬ್ರಹ್ಮಜ್ಞಾನಿಗಳಷ್ಟೇ ಹೇಳ್ತಾರೋ ಕೇಳಿದ್ರೆ ಇಲ್ಲ. ಪಂಚಾಗ್ನಯೋ, ಪಂಚಾಗ್ನಿಯನ್ನ ಉಪಾಸನೆ ಮಾಡತಕ್ಕಂತಹ ಉಪಾಸಕರು ಹೇಳ್ತಾರೆ. ಅಷ್ಟೇ ಅಲ್ಲ, ಏಚ ತ್ರಿಣಾಚಿಕೇತಾಹ, ತ್ರಿಣಾಚಿಕೇತರು ಎನ್ನುವ ಕರ್ಮಿಗಳು ಕೂಡ ಹೇಳ್ತಾರೆ. ಕರ್ಮಿಗಳು, ಉಪಾಸಕರು ಮತ್ತು ಬ್ರಹ್ಮಜ್ಞಾನಿಗಳು ಎಲ್ಲರೂ ಈ ಮಾತನ್ನ ಹೇಳ್ತಾರೆ. ಹೃದಯದಲ್ಲಿ ಜೀವೇಶ್ವರರು ಇದ್ದಾರೆ ಅಂತ. ಹಾಗಾದ್ರೆ ಯಾವ ರೂಪದಲ್ಲಿದ್ದಾರೆ ಅಂತ ಕೇಳಿದ್ರೆ, ಒಂದು ಚಿತ್, ಇನ್ನೊಂದು ಚಿದಾಭಾಸ ರೂಪದಲ್ಲಿದ್ದಾರೆ. ಚಿತ್ ಎಂಬುದು ಈಶ್ವರ, ಚಿದಾಭಾಸ ಎನ್ನುವಂಥದ್ದು ಜೀವ. ಅದಕ್ಕೆ ಬೆಳಕು ಮತ್ತು ನೆರಳಿನ ದೃಷ್ಟಾಂತ ಕೊಟ್ಟಿರ್ತಕ್ಕಂಥದ್ದು. ನೆರಳು ಅನ್ನುವಂಥದ್ದು ತೋರಿಕೆ ಅಷ್ಟೇ, ಬೆಳಕು ಅನ್ನುವಂಥದ್ದು ವಾಸ್ತವವಾದಂತಹ ಸತ್ಯ. ಇನ್ನೊಂದು ಸಂಗತಿ ಕೂಡ ನಾವು ಆ ಬೆಳಕು ಮತ್ತು ನೆರಳಲ್ಲಿ ಗಮನಿಸಬಹುದು. ಅಂದ್ರೆ ನೆರಳಿಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ, ಅದು ಬೆಳಕನ್ನು ಆಶ್ರಯಿಸಿಯೇ ತೋರುವಂಥದ್ದು. ಆದ್ದರಿಂದ ಬೆಳಕು ಮತ್ತು ನೆರಳಿನ ಹಾಗೆ ಸತ್ಯ ಮತ್ತು ಮಿಥ್ಯಾರೂಪವಾಗಿರತಕ್ಕಂತಹ ಈಶ್ವರ ಮತ್ತು ಜೀವರು ಹೃದಯದಲ್ಲಿ ಇದ್ದಾರೆ. ನಾವು ಇದನ್ನ ಮುಂಚೆ ಚರ್ಚೆ ಮಾಡಿದ್ದೇವೆ. ಬುದ್ಧಿಯಲ್ಲಿ ಆತ್ಮನ ಪ್ರತಿಬಿಂಬ ಅನ್ನುವಂಥದ್ದು ಒಡಮೂಡುತ್ತೆ ಅಂತ. ಆತ್ಮನ ಅರಿವು
ಚಿತ್ ಛಾಯಾ ಅಂತ ಕರೀತಾರೆ. ಚಿತ್ ಛಾಯಾ ಆವೇಶ ಆಗ್ತದೆ ಎಲ್ಲಿ? ಅಂತಃಕರಣದಲ್ಲಿ. ಅವನೇ ಜೀವ. ಅವನಿಗೆ ಚಿದಾಭಾಸ ಅಂತಾನೂ ಕರೀತಾರೆ. ಅಂತಃಕರಣ ಸಂಯುಕ್ತವಾದ, ಚಿದಾಭಾಸ ಸಂಯುಕ್ತವಾದ ಅಂತಃಕರಣವೇ ಜೀವ. ಅಥವಾ ಚಿದಾಭಾಸನನ್ನು ಜೀವ ಅಂತ ಕರೆಯುವಂಥದ್ದು ಇದೆ. ಆದರೆ ಆಭಾಸ ಅನ್ನುವಂಥದ್ದು ಸ್ವತಂತ್ರವಾದ ಇರುವಿಕೆ ಅಲ್ಲ. ಚಿತ್ ಸ್ವರೂಪನಾದ ಆತ್ಮನಿಗೂ ಆಭಾಸನಿಗೂ ಒಂದೇ ಸಾಮಾನ್ಯ ಅಂಶ ಇರೋದು ಯಾವುದು? ಇಬ್ಬರು ಅರಿವನ್ನ ಉಳ್ಳವರು, ಒಂದು ಅರಿವಿನ ಸ್ವರೂಪ. ಅರಿವು ಅನ್ನುವಂಥದ್ದು ಸಾಮಾನ್ಯ ಅಂಶ. ಅದಕ್ಕೆ ಹೊರತಾಗಿ ಅನೇಕ ವ್ಯತ್ಯಾಸಗಳಿದೆ, ವಿರುದ್ಧ ಧರ್ಮಗಳಿದೆ ಅವುಗಳ ಮಧ್ಯೆ. ಯಾವುದು ವಿರುದ್ಧ ಧರ್ಮಗಳು? ಚಿದಾಭಾಸ ಅನ್ನುವಂಥದ್ದು ವಿಕಾರಿಯಾಗಿದೆ. ಅದು ವೃತ್ತಿಯನ್ನ ಆಶ್ರಯಿಸಿಕೊಂಡು, ವೃತ್ತಿ ಬದಲಾದ ಹಾಗೆ ಆಭಾಸವು ಬದಲಾಗ್ತಾ ಇರ್ತದೆ. ಜಾಗೃತ ಸ್ವಪ್ನಗಳಲ್ಲಿ ಆಭಾಸ ಇರ್ತದೆ, ಸುಷುಪ್ತಿಯಲ್ಲಿ ಆಭಾಸ ಅಡಗಿ ಹೋಗ್ತದೆ. ಆದ್ದರಿಂದ ವಿಕಾರ ಅನ್ನೋ ಸ್ವಭಾವ ಇದೆ. ಮತ್ತು ಪರಿಚ್ಛಿನ್ನತ್ವ ಅಂತಿದೆ. ಅದು ಶರೀರ ಮನಸ್ಸಿನ ಒಳಗೆ ಇರತಕ್ಕಂಥದ್ದು, ಆಭಾಸ ಒಳಗೆ ಇರತಕ್ಕಂಥದ್ದು. ಆದ್ರೆ ಚಿತ್ ಆದ ಆತ್ಮನು ಶರೀರದ ಒಳಗೆ ಇರುವಂಥದ್ದು. ಅವನು ಶರೀರ ಮನಸ್ಸು ಬುದ್ಧಿ ಜಗತ್ತನ್ನೆಲ್ಲ ಮೀರಿ ನಿಂತಿರುವ ತತ್ವ. ಸರ್ವವ್ಯಾಪಕವಾದದ್ದು ಚಿತ್. ಆಭಾಸ ಅನ್ನುವಂಥದ್ದು ಕೇವಲ ಶರೀರ ಮನಸ್ಸು ಬುದ್ಧಿಯ ವ್ಯಾಪ್ತಿಗೆ ಒಳಪಟ್ಟಿದ್ದು, ಪರಿಚ್ಛಿನ್ನವಾದದ್ದು. ಈ ಆಭಾಸನು ಕರ್ತೃಭೋಕ್ತೃವಾದ ಸಂಸಾರಿಯಾಗಿದ್ದಾನೆ. ಅವನು ಕರ್ತ ಭೋಕ್ತ ಜ್ಞಾತ ಆಗಿರ್ತಕ್ಕಂತಹ ಸಂಸಾರಿಯಾದ ಜೀವ ಅವನು. ಆದ್ರೆ ಚಿತ್ ಸ್ವರೂಪನಾದ ಆತ್ಮನು ಸಂಸಾರಿ ಅಲ್ಲ, ಅಸಂಸಾರಿ, ಅಸಂಗನಾಗಿದ್ದಾನೆ ಅವನು. ಈ ಶರೀರ ಮನಸ್ಸು ಬುದ್ಧಿಗಳ ಬದಲಾವಣೆಗಳು ಯಾವುದೂ ಕೂಡ ಚಿತ್ ಸ್ವರೂಪನಾದ ಆತ್ಮನಿಗೆ ಅಂಟುವುದೇ ಇಲ್ಲ. ಹೀಗೆ ಇನ್ನೊಂದು ಸಂಗತಿ ಏನಪ್ಪಾ ಅಂದ್ರೆ, ಈ ಪ್ರತಿಬಿಂಬ ಅನ್ನುವಂಥದ್ದು ಅನೇಕ ಆಗಿದೆ. ಚಿದಾಭಾಸ ಅನ್ನುವಂಥದ್ದು, ಚಿದಾಭಾಸ ಅಥವಾ ಚಿತ್ ಪ್ರತಿಬಿಂಬ ಏನಂತೂ ಕರಿಬಹುದು. ಇದು ಅನೇಕ ಇದೆ. ಯಾಕೆ? ಪ್ರತಿ ಶರೀರಕ್ಕೂ ಒಂದೊಂದು ಆಭಾಸ ಇದೆ. ಮನುಷ್ಯನಿಗೆ ಒಂದು ಆಭಾಸ, ಪ್ರಾಣಿಗಳಿಗೊಂದು, ಪ್ರತಿಯೊಂದು ಎಲ್ಲೆಲ್ಲಿ ಅಂತಃಕರಣ ಇದೆಯೋ ಅಲ್ಲೆಲ್ಲ ಆತ್ಮನ ಆಭಾಸ ಒಡಮೂಡಿರುವುದರಿಂದ ಆಭಾಸವು ಅನೇಕವಾಗಿದೆ. ಆದ್ರೆ ಚಿತ್ ಎನ್ನುವಂತಹ ಚೈತನ್ಯ ಏನಿದೆ, ಆತ್ಮ ಅಂತ ಏನು ಕರಿತೇವೆ, ಅದು ಒಂದೇ ಆಗಿದೆ. ಆದ್ದರಿಂದ ಆಭಾಸಕ್ಕೂ ಚೈತನ್ಯಕ್ಕೂ ಅನೇಕ ವ್ಯತ್ಯಾಸಗಳಿದೆ. ಆದರೆ ಅವೆರಡೂ ಕೂಡ ಒಂದೇ ಹೃದಯದಲ್ಲಿ ಇದ್ದಾರೆ. ಈಗ ಒಂದು ಪ್ರಶ್ನೆ ಸಹಜವಾಗಿ ಬರ್ತದೆ. ಇಲ್ಲಿ ಪಿಬಂತವು ಎನ್ನುವ ದ್ವಿವಚನವನ್ನು ಬಳಸಿದಾರಲ್ಲ, ಕರ್ಮ ಫಲವನ್ನು ಅನುಭವಿಸುತ್ತಿರುವವರಾಗಿ ಅಂತ ಹೇಳಿದ್ದಾರೆ. ಇದೆಲ್ಲ ಚರ್ಚೆಯನ್ನ ಬ್ರಹ್ಮಸೂತ್ರದಲ್ಲಿ ಗುಹಾ ಪ್ರವಿಷ್ಟ ಅಧಿಕರಣ ಅಂತ ಒಂದು ಬರುತ್ತೆ. ಗುಹಾ ಪ್ರವಿಷ್ಟ ಅಧಿಕರಣದಲ್ಲಿ ಅತ್ಯಂತ ವಿಸ್ತಾರವಾಗಿ ಈ ವಿಷಯವನ್ನ ಚರ್ಚೆಗೆ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲೊಂದು ಸಂದೇಹ ಬರ್ತದೆ. ಇಬ್ಬರೂ ಕರ್ಮ ಫಲವನ್ನ ಅನುಭವಿಸುತ್ತಿರುವವರಾಗಿ ಅಂತ ಹೇಳಿರೋದ್ರಿಂದ, ಹಾಗಾದ್ರೆ ಈಶ್ವರನಿಗೂ ಕೂಡ ಕರ್ಮ ಫಲದ ಸಂಬಂಧ ಇದೆಯೇ ಎನ್ನುವಂತ ಪ್ರಶ್ನೆ ಬರ್ತದೆ. ಜೀವನು ಕರ್ಮ ಫಲವನ್ನು ಅನುಭವಿಸ್ತಾನೆ, ಸರಿ. ಈಶ್ವರನು ಹಾಗಾದ್ರೆ ಏನ್ ಮಾಡ್ತಾನೆ? ಅವನು ಕರ್ಮ ಫಲವನ್ನು ಅನುಭವಿಸೋದಿಲ್ಲ. ಅವನು ಅನುಭವಿಸ್ತಾನೆ ಅಂತ ಆದ್ರೆ ಅವನು ಸಂಸಾರಿಯಾಗಿ ಬಿಡ್ತಾನೆ. ಆದ್ದರಿಂದ ಅಸಂಸಾರಿಯಾದಂತಹ ಈಶ್ವರನಿಗೆ ಕರ್ಮ ಫಲದ ಸಂಬಂಧ ಇಲ್ಲ. ಅವನು ಕರ್ತನೂ ಅಲ್ಲ, ಭೋಕ್ತನೂ ಅಲ್ಲ. ಹಾಗಾದ್ರೆ ಇಲ್ಲಿ ಪಿಬಂತವು ಅಂತ ಹೇಳಿದ್ ಯಾಕೆ? ಅದಕ್ಕೆ ಶಂಕರ ಭಗವತ್ಪಾದರು ಹೇಳ್ತಾರೆ, ಪಿಬಂತೌ ಇತ್ಯುಚ್ಯೇತೆ ಛತ್ರಿನ್ಯಾಯೇನ ಅಂತ. ತಥಾಪಿ ಪಾತ್ರ ಸಂಬಂಧ ಪಿಬಂತೌ ಇತ್ಯುಚ್ಯೇತೆ ಛತ್ರಿನ್ಯಾಯೇನ. ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಅನೇಕ ನ್ಯಾಯಗಳನ್ನು ಹೇಳ್ತಾರೆ.
ನ್ಯಾಯಗಳು ಅಂತ ಹೇಳಿದ್ರೆ ಒಂದು ರೀತಿ ಅನುಭವದ ವಾಕ್ಯಗಳವೆಲ್ಲ. ಪ್ರಪಂಚದಲ್ಲಿ ಕಂಡಂತಹ ದೃಷ್ಟಾಂತಗಳನ್ನ ಒಂದು ನಮ್ಮಲ್ಲಿ ಗಾದೆಗಳು ಅಂತ ಹೇಳುವ ಹಾಗೆ ಸಂಸ್ಕೃತದಲ್ಲಿ ಈ ನ್ಯಾಯಗಳಿವೆ. ಅನೇಕ ರೀತಿಯ ನ್ಯಾಯಗಳು. ಒಂದೊಂದು ನ್ಯಾಯವನ್ನ ಉದಾಹರಣೆಗೆ ಪ್ರಸಿದ್ಧವಾದ ಕಾಕತಾಳೀಯ ನ್ಯಾಯ ಅಂತ. ಕಾಗೆ ಬೀಳುವುದಕ್ಕೂ ಮರ ಮುರಿಯುವುದಕ್ಕೂ ಒಂದೇ ಆಯ್ತು ಅಂತ ಅದನ್ನ ಹೇಳೋದಕ್ಕೆ ಕಾಕತಾಳೀಯ ನ್ಯಾಯ ಅಂತ. ದೆಹಲಿ ದೀಪ ನ್ಯಾಯ ಅಂತ ಒಂದು ದೀಪವನ್ನ ಹೊಸ್ತಿಲಲ್ಲಿ ಇಟ್ಟುಬಿಟ್ರೆ ಅದು ಒಳಗೂ ಬೆಳಗತ್ತೆ, ಹೊರಗೂ ಬೆಳಗತ್ತೆ. ಹಾಗೆ ಸಂಸ್ಕೃತದಲ್ಲಿ ಕೆಲವೊಂದು ಶಬ್ದಗಳು ಏನ್ ಮಾಡುತ್ತೆ, ಆ ಕಡೆಯ ಶಬ್ದಕ್ಕೂ ವಿಶೇಷಣವಾಗುತ್ತೆ, ಈ ಕಡೆಯ ಶಬ್ದಕ್ಕೂ ವಿಶೇಷಣವಾಗುತ್ತೆ. ಅದು ಮಧ್ಯದಲ್ಲಿರುತ್ತೆ. ಆ ಮಧ್ಯದಲ್ಲಿರುವ ಶಬ್ದ ಎರಡೂ ರೀತಿಯ ಶಬ್ದಗಳು ವಿಶೇಷಣವಾದಾಗ ಅದಕ್ಕೆ ದೆಹಲಿ ದೀಪ ನ್ಯಾಯ ಅಂತ. ದೆಹಲಿ ಅಂದ್ರೆ ಹೊಸ್ತಿಲು ಅಂತ ಅರ್ಥ. ಹೀಗೆ ಅನೇಕ ನ್ಯಾಯಗಳಿವೆ. ತುಂಬಾ ಆಕರ್ಷಣೀಯವಾದಂತಹ ಸಂಗತಿಗಳದು. ಇಲ್ಲಿ ಛತ್ರಿ ನ್ಯಾಯ ಅಂತ ಒಂದು ನ್ಯಾಯ ಹೇಳ್ತಿದ್ದಾರೆ. ಛತ್ರಿನೋ ಗಚ್ಚಂತಿ, ಛತ್ರಿ ಹಿಡಿದವ್ರು ಹೋಗ್ತಾ ಇದ್ದಾರೆ ಅಂತ ಹೇಳದ ಹಾಗೆ ಅಂತ. ಒಂದಿಷ್ಟು ಜನ ರಸ್ತೆಯ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ. 10-20 ಜನ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ 4 ಜನರ ಕೈಯಲ್ಲಿ ಛತ್ರಿ ಇದೆ. ಆವಾಗ ನಾವೇನ್ ಹೇಳ್ತೇವೆ? ಯಾರು ಹೋಗ್ತಾ ಇದ್ದಾರೆ? ಛತ್ರಿ ಹಿಡ್ಕೊಂಡಿದ್ದವ್ರು ಹೋಗ್ತಾ ಇದ್ದಾರೆ ಅಂತ ಹೇಳ್ತೇವೆ. ಎಲ್ಲರ ಕೈಯಲ್ಲೂ ಛತ್ರಿ ಇಲ್ಲ, ಆದರೆ ಛತ್ರಿ ಹಿಡ್ಕೊಂಡವ್ರು ಒಂದಿಷ್ಟು ಜನವನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಛತ್ರಿ ಕೊಡೆ ಹಿಡಿದವ್ರು ಹೋಗ್ತಾ ಇದ್ದಾರೆ ಅಂತ ಹೇಗೆ ಹೇಳ್ತೇವೋ ಹಾಗೆ ಇಲ್ಲಿ ಕರ್ಮ ಫಲವನ್ನ ಅನುಭವಿಸ್ತಾ ಇರುವವನು ಜೀವನ. ಆದರೆ ಆ ಜೀವನನ್ನೇ ಅನುಸರಿಸಿಕೊಂಡು ಈಶ್ವರನಿಗೂ ಹೇಳಿದ ಹಾಗೆ ಆಗಿದೆ. ರಾಜರ ಜೊತೆಯಲ್ಲಿ ರಾಜಪುರುಷರು ಹೋಗ್ತಾ ಇದ್ದಾರೆ, ಒಂದಿಷ್ಟು ಬೇರೆ ಬೇರೆ ಜನಗಳು ಹೋಗ್ತಾ ಇದ್ದಾರೆ. ರಾಜನ ಭಟರು, ಒಂದಿಷ್ಟು ಸಾಮಾನ್ಯ ಜನರು ಹೋಗ್ತಿದ್ದಾರೆ. ಅವಾಗ ಏನ್ ಹೇಳ್ತೇವೆ? ರಾಜಾನಹ ಗಚ್ಚಂತಿ, ರಾಜನವರು ಹೋಗ್ತಿದ್ದಾರೆ ಅಂತ ಹೇಳ್ತೀವಿ. ಎಲ್ಲರೂ ರಾಜನ ಸಂಬಂಧಪಟ್ಟವರಲ್ಲ. ಹಾಗೆಯೇ ಕರ್ಮಫಲವನ್ನು ಅನುಭವಿಸುವವನು ಜೀವ ಮಾತ್ರ. ಈಶ್ವರನು ಜೊತೆಯಲ್ಲಿ ಇರುವುದರಿಂದ ಅವನಿಗೂ ಕೂಡ ಆ ರೀತಿಯ ಶಬ್ದ ಪ್ರಯೋಗ ಆಗಿದೆ ಅಷ್ಟೇ. ವಾಸ್ತವವಾಗಿ ಅಲ್ಲಿ ಅರ್ಥ ಹಾಗಲ್ಲ. ಇದನ್ನು ನೀವು ಹೇಗೆ ಹೇಳ್ತೀರಿ ಅಂತ ಕೇಳಿದ್ರೆ, ಮುಂಡಕ ಉಪನಿಷತ್ತು ಅಂತ ಒಂದು ಉಪನಿಷತ್ತಿದೆ, ಅಥರ್ವಣ ವೇದಕ್ಕೆ ಸೇರಿತ್ತು. ಅದರಲ್ಲಿ ಇಂತಹದ್ದೇ ಒಂದು ಮಂತ್ರ ಬರ್ತದೆ. ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಪಿಚಾಕಶೀತಿ. ಒಂದು ವೃಕ್ಷ ಇದೆ, ಅದರಲ್ಲಿ 2 ಪಕ್ಷಿಗಳನ್ನ ಹೇಳುತ್ತೆ. ಅದರಲ್ಲಿ ಒಂದು ಪಕ್ಷಿ ಪಿಪ್ಪಲಂ ಸ್ವಾದು ಅತ್ತಿ, ಏನು ಅರಳಿ ಮರದ ಹಣ್ಣುಗಳನ್ನ ತಿನ್ನುತ್ತಂತ. ಮರದ ಹಣ್ಣುಗಳನ್ನು ತಿನ್ನುತ್ತೆ. ಕೆಲವು ಸಿಹಿ ಆಗತ್ತೆ, ಕೆಲವು ಸಿಹಿಯಾಗಿರುವುದಿಲ್ಲ, ಕೆಲವು ಪಕ್ವೋ ಅಪಕ್ವವೋ ಅದೆರಡವನ್ನು ತಿನ್ನುತ್ತಾ ಇರುತ್ತೆ. ಸಿಹಿಯಾದ ಹಣ್ಣನ್ನು ತಿಂದಾಗ ಸಂತೋಷವಾಗುತ್ತೆ, ಕಹಿಯಾದ ಹಣ್ಣು ತಿಂದಾಗ ದುಃಖ ಆಗ್ತದೆ. ಇದನ್ನ ಒಂದು ಪಕ್ಷಿ ಇದೆ, ಕೆಳಗಡೆ ಕುಳಿತುಕೊಂಡಂತಹ ಪಕ್ಷಿ. ಆದ್ರೆ ತಯೋರ್ ಅನ್ಯ, ಅಂದ್ರೆ ಒಂದು ಹಣ್ಣನ್ನು ತಿನ್ನತ್ತೆ, ಇನ್ನೊಂದು ತಿನ್ನಲ್ಲ, ಸುಮ್ಮನೆ ಕೂತ್ಕೊಂಡಿರುತ್ತೆ. ಅನಶ್ನನ್ ಅಂತ ಹೇಳ, ಅದು ಏನು ತಿನ್ನಲ್ಲ. ಇಲ್ಲೊಂದು ಶಬ್ದ ಗಮನ, ಅನಶ್ನನ್, ಅದು ಏನನ್ನೂ ತಿನ್ನಲ್ಲ. ಮತ್ತೊಂದು ಪಕ್ಷಿ ಅಭಿಚಾಕಶೀತಿ, ಕೇವಲ ಅದು ಸಾಕ್ಷಿಯಾಗಿ ನೋಡ್ತಾ ಇರ್ತದೆ, ಪ್ರಕಾಶಿಸ್ತಾ ಇರ್ತದೆ. ಯಾವುದನ್ನ? ಕೆಳಗಡೆ ಕುಳಿತಂತಹ ಟೊಂಗೆಯಲ್ಲಿ ಕುಳಿತಂತಹ ಪಕ್ಷಿ ಸಿಹಿ ಕಹಿ ಹಣ್ಣುಗಳನ್ನು ತಿಂದು ಸುಖ ದುಃಖಿಯಾಗುವುದನ್ನ ಕೇವಲ ನೋಡ್ತಾ ಇರುತ್ತೆ, ತಾನೇನನ್ನು ಮಾಡೋದಿಲ್ಲ ಅಂತ ಇದೇ ಸಂದರ್ಭವನ್ನು ಅನುಸರಿಸಿ ಹೇಳೋದು. ಅಂದ್ರೆ ಏನು? ವೃಕ್ಷ ಅಂದ್ರೆ ಶರೀರ. ಈ ಶರೀರ ಎನ್ನುವ ವೃಕ್ಷದಲ್ಲಿ 2 ಪಕ್ಷಿಗಳಿವೆ. ಒಂದು ಜೀವಾತ್ಮ ಪಕ್ಷಿ, ಇನ್ನೊಂದು ಪರಮಾತ್ಮ ಪಕ್ಷಿ. ಜೀವಾತ್ಮ ಪಕ್ಷಿ ಸುಖ ದುಃಖಗಳನ್ನು ಅನುಭವಿಸುತ್ತೆ, ಪರಮಾತ್ಮ ಪಕ್ಷಿ ಕೇವಲ ಸಾಕ್ಷಿಯಾಗಿ ನೋಡುತ್ತೆ. ಹೀಗೆ ಇರುವುದರಿಂದ ಇಲ್ಲಿಯೂ ಕೂಡ ಪರಮಾತ್ಮನು ಅಕರ್ತ ಅಭೋಕ್ತ ಆಗಿದ್ದಾನೆ.
ಕೇವಲ ಸಾಕ್ಷಿಯಾಗಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಹಾಗೆ ಈ ರೀತಿಯಾಗಿ ಜೀವಾತ್ಮ ಪರಮಾತ್ಮರ ವರ್ಣನೆಯನ್ನ ವೇದಾಂತ ಶಾಸ್ತ್ರದಲ್ಲಿ ಮಾತ್ರ ಅಲ್ಲ, ಉಪಾಸನಾ ಶಾಸ್ತ್ರ ಮತ್ತು ಕರ್ಮಶಾಸ್ತ್ರದಲ್ಲಿಯೂ ಕೂಡ, ಧರ್ಮಶಾಸ್ತ್ರದಲ್ಲಿ ಕೂಡ ಇದನ್ನು ಹೇಳಿದ್ದಾರೆ ಎಂಬುದಾಗಿ ಅಮ್ಮನ ಹೇಳ್ತಾ ಇದ್ದೀನಿ. ಇಲ್ಲಿ ಪಂಚಾಗ್ನಯೋ ಅಂತ ಹೇಳಿದ್ದಾರೆ. ಪಂಚಾಗ್ನಿ ಅಂದ್ರೆ ಅದೊಂದು ರೀತಿ ಉಪಾಸನೆ, ಮೆಡಿಟೇಷನ್. ಚಾಂದೋಗ್ಯ ಮತ್ತು ಬೃಹದಾರಣ್ಯಕ ಎರಡೂ ಕಡೆಯಲ್ಲಿ ಬರ್ತಕ್ಕಂತಹ ಒಂದು ಮೆಡಿಟೇಷನ್, ಧ್ಯಾನ, ಉಪಾಸನ ಅಂತ ಕರೀತಾರೆ. ಇತ್ತೀಚಿನ ದಿನಗಳಲ್ಲಿ ಕೆಲವರು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವೋ ಹೇಗೋ ಗೊತ್ತಿಲ್ಲ. 4 ಕಡೆಗೆ ಬೆಂಕಿ ಇಟ್ಕೊಂಡು ಮೇಲೆಗೆ ಸೂರ್ಯ ಇರ್ತಾನೆ. ಅಂದ್ರೆ ಮೇಲಿನ ಸೂರ್ಯ, ಸುತ್ತಲೂ 4 ಬೆಂಕಿಯ ರಾಶಿ, ಮಧ್ಯದಲ್ಲಿ ಅವರು ಕೂತ್ಕೊಂಡು ತಪಸ್ಸು ಮಾಡ್ತಾರೆ. ಅದಕ್ಕೆ ಪಂಚಾಗ್ನಿ ತಪಸ್ಸು ಅಂತ ಕರೀತಾರೆ. ಅದು ಎಲ್ಲಿ ಹೇಳಿದೆಯೋ ಗೊತ್ತಿಲ್ಲ ನನಗೆ. ಬಟ್ ಚಾಂದೋಗ್ಯ ಮತ್ತು ಬೃಹದಾರಣ್ಯಕದಲ್ಲಿ ಹೇಳಿರುವ ಪಂಚಾಗ್ನಿ ವಿದ್ಯೆ ಅಂತ ಹೇಳಿದ್ರೆ 5 ರೀತಿಯ ಅಗ್ನಿಯನ್ನ ಅಲ್ಲಿ ಹೇಳ್ತಾರೆ. ಒಂದು ದ್ಯುಲೋಕವೆಂಬ ಅಗ್ನಿ, ತದನಂತರ ಪರ್ಜನ್ಯ ಅಂದ್ರೆ ಮಳೆ ಎಂಬ ಅಗ್ನಿ, 3ನೇಯದು ಪೃಥ್ವಿ ಎನ್ನುವ ಅಗ್ನಿ, 4ನೇದು ಪುರುಷ ಎನ್ನುವ ಅಗ್ನಿ, 5ನೇದು ಯೋಷಿತ ಅಥವಾ ಸ್ತ್ರೀ ಎನ್ನುವ ಅಗ್ನಿ. ದ್ಯುಲೋಕ, ಪರ್ಜನ್ಯ, ಪೃಥ್ವಿ, ಪುರುಷ, ಸ್ತ್ರೀ ಎನ್ನುವ 5 ಅಗ್ನಿಯ ಪರಿಕಲ್ಪನೆ ಮಾಡುತ್ತೆ. ಈ ಜೀವಾತ್ಮನು ದ್ಯುಲೋಕದಿಂದ ಆರಂಭ ಮಾಡಿ ಮಳೆಯ ಮೂಲಕವಾಗಿ ಭೂಮಿಗೆ ಬಂದು ಬೆಳೆಯಲ್ಲಿ ಪ್ರವೇಶಿಸಿ ಅನ್ನದೊಳಗೆ ಪ್ರವೇಶಿಸಿ ಅಲ್ಲಿಂದ ಪುರುಷನ ಶರೀರಕ್ಕೆ ಪ್ರವೇಶ ಮಾಡಿ ಅವನಿಂದ ಸ್ತ್ರೀ ಶರೀರಕ್ಕೆ ಪ್ರವೇಶ ಮಾಡ್ತಾನೆ. ಈ ರೀತಿಯಾಗಿ ಒಂದು ಉಪಾಸನೆಯನ್ನ ಹೇಳುತ್ತೆ. ಅಲ್ಲಿ ಪ್ರತಿಯೊಂದು ಲೋಕದಲ್ಲಿಯೂ ಕೂಡ ಜೀವಾತ್ಮನು ಪ್ರವೇಶ ಆಗುವ ಆ ಒಂದು ಸಂದರ್ಭವನ್ನ ಅಗ್ನಿ ಉಪಾಸನೆಯ ಮೂಲಕವಾಗಿ, ಅಂದ್ರೆ ಬೆಂಕಿ ಯಾವುದು, ಕುಂಡ ಯಾವುದು, ಹವಿಸ್ಸು ಯಾವುದು, ಈ ಪ್ರಕಾರವಾದ ಒಂದು ಚಿಂತನೆ ಮಾಡುವ ಪ್ರಕ್ರಿಯೆ ಇದೆ. ಅದಕ್ಕೆ ಪಂಚಾಗ್ನಿ ವಿದ್ಯೆ ಎಂಬುದಾಗಿ ಕರೀತಾರೆ. ಈ ಪಂಚಾಗ್ನಿ ವಿದ್ಯೆ ಇವರು ಕೂಡ ಜೀವಾತ್ಮ ಪರಮಾತ್ಮರು ಶರೀರದಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ತ್ರಿನಾಚಿಕೇತಃ, ಇದು ಕಠೋಪನಿಷತ್ತಲ್ಲೇ ಬಂದಿದೆ. ಹಿಂದೆ ತ್ರಿನಾಚಿಕೇತಸ್ತ್ರಿಭಿರೇತ್ರಿ ಸಂಧಿಂ ತ್ರಿಕರ್ಮ ಕೃತ್ತರತಿ ಜನ್ಮ ಮೃತ್ಯು ಎಂಬ ಸಂದರ್ಭದಲ್ಲಿ ಕರ್ಮಿಗಳು ಅಂತ ಅರ್ಥ. 3 ಬಾರಿ ನಚಿಕೇತಾಗ್ನಿಯನ್ನು ಚಯನ ಮಾಡುವವರಿಗೆ ತ್ರಿನಾಚಿಕೇತಃ ಅಂತ ಕರೀತಾರೆ. ಒಟ್ಟಿನಲ್ಲಿ ಕರ್ಮಿಗಳು, ಉಪಾಸಕರು ಮತ್ತು ಜ್ಞಾನ ಮಾರ್ಗಿಗಳು ಎಲ್ಲರೂ ಜೀವಬ್ರಹ್ಮರು ಹೃದಯದಲ್ಲಿದ್ದಾರೆ ಎಂಬುದನ್ನ ಒಪ್ಪುತ್ತಾರೆ ಎನ್ನುವಂತ ಸಂಗತಿಯನ್ನ ಇಲ್ಲಿ ತಿಳಿಸಿದ್ದಾಯಿತು. ಇನ್ನು ಮುಂದಿನ ಮಂತ್ರದಲ್ಲಿ ಮನುಷ್ಯನು ಪರಮಾತ್ಮನನ್ನು ಪಡೆಯುವ ಮಾರ್ಗವನ್ನೂ ಅನುಸರಿಸಬಹುದು, ಇಲ್ಲ ಸಂಸಾರದ ಮಾರ್ಗವನ್ನು ಅನುಸರಿಸಬಹುದು. ಹಿಂದೊಮ್ಮೆ ಅವನು ಶ್ರೇಯಸ್ಸು ಪ್ರೇಯಸ್ಸು ಎನ್ನುವ 2 ಶಬ್ದಗಳ ಮೂಲಕ ಏನು ಹೇಳಿದ್ದಾನೋ ಅದನ್ನೇ ಇಲ್ಲಿ ಮತ್ತೆ ಪುನಃ ಪ್ರತಿಪಾದನೆ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಈ ಮಾರ್ಗದ ಬಗ್ಗೆ ಮುಂದೆ ವಿಸ್ತಾರವಾಗಿ ಅವನು ಹೇಳಿ 2 ಮಾರ್ಗಗಳು ಜೀವಾತ್ಮರಿಗೆ ಇದೆ. ಒಂದು ಸಂಸಾರದ ಮಾರ್ಗ, ಇನ್ನೊಂದು ಪರಮಾರ್ಥದ ಮಾರ್ಗ. ಒಂದು ಅನಿತ್ಯವಾದಂತಹ ಮಾರ್ಗ, ಇನ್ನೊಂದು ನಿತ್ಯವಾದಂತಹದ್ದನ್ನು ಪಡೆಯುವ ಮಾರ್ಗ. ಒಂದು ಪ್ರೇಯಸ್ಸು, ಇನ್ನೊಂದು ಶ್ರೇಯಸ್ಸು. ಒಂದು ಪ್ರವೃತ್ತಿ, ಇನ್ನೊಂದು ನಿವೃತ್ತಿ ಎಂಬುದಾಗಿ ಹೇಳ್ತಾನೆ. ಅಷ್ಟೇ ಅಲ್ಲ, ಆ 2 ಮಾರ್ಗಗಳನ್ನ ಕ್ರಮಿಸಿ ಅಲ್ಲಿ ಸಿದ್ಧಿಯನ್ನು ಪಡೆಯುವುದಕ್ಕೆ ಮನುಷ್ಯನಿಗೆ ಮಾತ್ರ ಸಾಧ್ಯ ಇದೆ ಎಂಬುದನ್ನು ಹೇಳ್ತಾನೆ. ಶಕೇ ಮಹಿ ಶಕ್ನು ಮಹಾ ಅಂತ, ಸಾಧ್ಯ ಇದೆ ನಮಗೆ ಮಾತ್ರ ಅಂತ. ಇದೊಂದು ಮುಖ್ಯವಾದ ಸಂಗತಿ. ನೋಡಿ, ನಮ್ಮ ಪರಂಪರೆಯಲ್ಲಿ ಯಾವಾತನೊಬ್ಬನೋ ಕರ್ಮ ಮಾರ್ಗವನ್ನು ಅನುಸರಿಸಿ ಪುಣ್ಯಲೋಕಗಳನ್ನ ಸಾಧಿಸಿಕೊಳ್ತಾನೆ ಅಂತಾದ್ರೆ ಅದನ್ನ ನಿಂದಿಸಿಲ್ಲ. ಆದ್ರೆ
ಪರಬ್ರಹ್ಮ ಪ್ರಾಪ್ತಿಗಿಂತ ಅದು ಕಡಿಮೆ ಮಟ್ಟದ್ದು ಎಂಬುದಷ್ಟೇ ಹೇಳಿದ್ದಾರೆಯೇ ಹೊರತು ಅದನ್ನು ಪಡೆದುಕೊಳ್ಳಬಾರದು ಅಂತ ಖಂಡಿತವಾಗಿಯೂ ಇಲ್ಲ. ಅಥವಾ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳುದಾದ್ರೆ, ಒಬ್ಬ ಹೇಳ್ತಾನೆ, ನಾನು ನಿಶ್ರೇಯಸ್ಸಿನ ಮಾರ್ಗಕ್ಕೆ ಇನ್ನೂ ಅರ್ಹನಾಗಿಲ್ಲ, ಇನ್ನು ಕರ್ಮ ಪ್ರಪಂಚದಲ್ಲಿ ನಾನು ಬದುಕ್ತೇನೆ, ನಾನು ವಿಷಯ ಸುಖವನ್ನು ಅನುಭವಿಸಬೇಕಾಗಿದೆ ಅಂತ ಒಬ್ಬನು ಹೇಳ್ತಾನೆ ಅಂದ್ರೆ ಅವನನ್ನು ನಿಂದಿಸಬೇಕಾಗಿಲ್ಲ. ಅವನಿಗೆ ಹೇಳಬೇಕಾಗಿರೋದು ಇಷ್ಟೇ, ಏನಪ್ಪಾ, ಧರ್ಮದ ಚೌಕಟ್ಟಿನೊಳಗಡೆಗೆ ಕಾಮವನ್ನು ಭೋಗಿಸಬೇಕು ನೀನು. ಧರ್ಮ ಅವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷ. ಕೃಷ್ಣನೇ ಹೇಳಿದ್ದಾನೆ, ಧರ್ಮಕ್ಕೆ ವಿರುದ್ಧವಲ್ಲದ ಕಾಮನೆ ನಾನು ಅಂತ. ಆದ್ರಿಂದ ಇಹಲೋಕದಲ್ಲಿ ಕಾಮನೆಗಳನ್ನ ಅನುಭವಿಸುವವನು ಧರ್ಮದ ಚೌಕಟ್ಟಿನೊಳಗೆ ಅನುಭವಿಸಿದರೆ ಅದಕ್ಕೆ ಯಾರು ಕೂಡ ಅದು ತಪ್ಪು ಅಥವಾ ಅಪರಾಧ ಅಂತ ಹೇಳುವಾಗಿಲ್ಲ. ನೀವೆಲ್ಲ ಸಂಸಾರ ಬಂಧನದಲ್ಲಿದ್ದೀರಿ, ನೀವು ನಿಕೃಷ್ಟರು ಹೇಳುವಾಗಿಲ್ಲ. ಅವನು ಇನ್ನು ಅಧಿಕಾರಿ ಆಗ್ಲಿಲ್ಲ, ಅದಕ್ಕೆ ಅಧಿಕಾರಿ ಆಗುವುದಕ್ಕೆ ಏನು ಉಪಾಯ ಅಂತ ಹೇಳಬಹುದು. ಇನ್ನು ಕೆಲವನ್ನು ಹೇಳ್ತಾನೆ, ನನಗೆ ಈ ಲೋಕದ ಸುಖ ಬೇಡ, ಬ್ರಹ್ಮಲೋಕದ ಸುಖ ಬೇಕು ಅಥವಾ ಸ್ವರ್ಗಲೋಕದ ಸುಖ ಬೇಕು ಅಂತ. ಹಾಗೆಂಬುದಾಗಿ ಅವನು ಪ್ರಯತ್ನಿಸಿದ್ರು. ನೋಡಪ್ಪ, ನಿಷ್ಕಾಮವಾಗಿ ಮಾಡಿದರೆ ಪರಬ್ರಹ್ಮ ಪ್ರಾಪ್ತಿ ಆಗ್ತದೆ ಎಂಬುದನ್ನು ತಿಳಿಸಬಹುದೇ ಹೊರತು ಅವನು ನಿಕೃಷ್ಟ ಅಂತ ಹೇಳುವಾಗಿಲ್ಲ. ಆದ್ರೆ ಯಾರು ಪರಬ್ರಹ್ಮನನ್ನೇ ಬಯಸ್ತಾರೋ ಅವನು ನಿಜವಾಗಿಯೂ ಶ್ರೇಷ್ಠ ಎಂಬುದಾಗಿ ಹೇಳ್ತಾರೆ. ಯಾಕಂದ್ರೆ ನಿಜವಾದ ಸಾರ್ಥಕತೆ ಅದರಲ್ಲೇ ಇರೋದು. ಮನುಷ್ಯನಾದ ಮಾತ್ರಕ್ಕೆ ನಮಗೆ ಸಾಧಿಸಿಕೊಳ್ಳುವ ಸಾಮರ್ಥ್ಯ ಇದೆ ಎನ್ನುವುದು ಗಮನಾರ್ಹವಾದ ಅಂಶ. ಪಶು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಈ ಅವಕಾಶಗಳಿಲ್ಲ. ಯಾಕೆ? ಕರ್ತೃತ್ವ ಅನ್ನುವಂಥದ್ದು ಇಲ್ಲ. ಇಚ್ಛಾಜ್ಞಾನ ಕ್ರಿಯಾಶಕ್ತಿ ಎಂಬುದಾಗಿ ಹೇಳ್ತಾರೆ. ಇಚ್ಛತಿ, ಜಾನಾತಿ, ಯತತೆ, ಈ ಮೂರು ಪ್ರಕ್ರಿಯೆ ಇದೆ ನಮ್ಮಲ್ಲಿ. ಯಾವುದೋ ಒಂದು ವಸ್ತುವನ್ನ ನಾವು ಬಯಸಬಹುದು, ಆ ಬಯಸಿದ್ದನ್ನ ಪಡೆದುಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಬಹುದು, ಆಮೇಲೆ ಅದನ್ನ ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡಬಹುದು. ಅದರಿಂದ ಬದುಕನ್ನು ಸುಧಾರಿಸಿಕೊಳ್ಳುವಂತಹ ಕ್ಷಮತೆ, ಸಾಮರ್ಥ್ಯ ಮನುಷ್ಯನಿಗೆ ಮಾತ್ರ ಇರ್ತಕ್ಕಂಥದ್ದು. ಇಂದ್ರಿಯಗಳನ್ನು ಸುಧಾರಿಸಿಕೊಳ್ಳಬಹುದು, ವಿಷಯ ಪ್ರಪಂಚವನ್ನ, ಭೋಗ ಪ್ರಪಂಚವನ್ನು ಸುಧಾರಿಸಿಕೊಳ್ಳಬಹುದು, ಅನುಭವವನ್ನು ಸುಧಾರಿಸಿಕೊಳ್ಳಬಹುದು. ಅದಕ್ಕೆ ನಾವು ಬದಲಾವಣೆಯನ್ನು ಕಾಣುತ್ತೇವೆ. ಮನುಷ್ಯ ಲೋಕದಲ್ಲಿ ಮನೆ ಕಟ್ಟಿಕೊಳ್ಳುವಂಥದ್ದು, ವಾತಾವರಣಕ್ಕೆ ತನಗೆ ಹೊಂದಿಕೆ ಆಗುವಾಗ ವಾತಾವರಣ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು, ಹೀಗೆ ವೈಜ್ಞಾನಿಕ ಅನ್ವೇಷಣೆಗಳು ಅಂತ ಏನು ಹೇಳ್ತಿದ್ದೇವೆ, ಅದು ಮನುಷ್ಯನಲ್ಲಿ ಮಾತ್ರ ಸಾಧ್ಯ ಇದೆ. ಬೇರೆ ಪ್ರಾಣಿಗಳು ಯಾವೂ ಈ ಒಂದು ಸಾಮರ್ಥ್ಯ ಹೊಂದಿಲ್ಲ. ಅದು ಪ್ರಾಕೃತಿಕವಾಗಿಯೇ ಬದುಕ್ತಾ ಇದೆ. ಅವತ್ತಿಂದ ಇವತ್ತಿನವರೆಗೂ ಕೂಡ ತಮ್ಮ ಜೀವನ ಶೈಲಿಯಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡ್ಕೊಂಡಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ಆ ಇಚ್ಛಾಜ್ಞಾನ ಕ್ರಿಯಾಶಕ್ತಿಗಳು ವಿಕಾಸವಾಗಿಲ್ಲ. ಕರ್ಮ ಫಲವನ್ನ ಭೋಗಿಸುವುದಕ್ಕಷ್ಟೇ ಸಾಮರ್ಥ್ಯ ಇದೆ ಹೊರತು ಹೊಸದಾಗಿ ಕರ್ಮವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಮನುಷ್ಯನಿಗೆ ಮಾತ್ರ ಈ ಸಾಮರ್ಥ್ಯ ಇದೆ. ಆದ್ದರಿಂದ ಅವನು ಅದನ್ನು ಸಾಧಿಸಿಕೊಳ್ಳಿಕ್ ಸಾಧ್ಯ ಎನ್ನುವಂಥದ್ದು ಗಮನಾರ್ಹವಾದ ಅಂಶ. ಅದನ್ನೇ ಮುಂದಿನ ಮಂತ್ರದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಯಸ್ಸೇತುರೀಜಾನಾನಾಂ ಅಕ್ಷರಂ ಬ್ರಹ್ಮ ಯತ್ಪರಂ ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಗಂ ಶಕೇಮಹಿ. ಯಹ ಈಜಾನಾನಾಂ ಸೇತುಃ ತಂ ನಾಚಿಕೇತಂ ಜ್ಞಾತಂ ಚೇತುಂ ಚ ಶಕೇಮಹಿ. ಎರಡು ಮಾರ್ಗಗಳಿವೆ. ಒಂದು ಪ್ರೇಯಸ್ಸಿನ ಮಾರ್ಗ, ಇನ್ನೊಂದು ಶ್ರೇಯಸ್ಸಿನ ಮಾರ್ಗ. ಮೊದಲು ಪ್ರೇಯಸ್ಸಿನ ಮಾರ್ಗವನ್ನು ಹೇಳ್ತೀನಿ. ಯಾರು ಈಜಾನಾನಾಂ ಸೇತು ನಾಚಿಕೇತಂ ಜ್ಞಾತುಂ ಚೇತುಂ ಚ ಶಕೇಮಹಿ. ಈಜಾನಾನಾಂ ಅಂತ ಹೇಳಿದ್ರೆ ಯಜಮಾನರು ಅಂತ ಅರ್ಥ. ಯಾರು ಕರ್ಮಫಲವನ್ನ ಬಯಸ್ತಾನೋ, ತದುದ್ದೇಶದಿಂದ ಕರ್ಮವನ್ನ ಮಾಡ್ತಾನೋ ಅಂಥವನಿಗೆ ಈಜಾನಾನ ಅಂತ ಕರೆದಿದ್ದಾರೆ. ಯಜಮಾನರು ಅಂತ ವ್ಯಾಕರಣದಲ್ಲಿ ಬರುವಂತ ವಿಷಯ. ಆದ್ದರಿಂದ ಕರ್ಮಿಗಳು ಅಂತ ಅರ್ಥ. ಅಂತಹ ಕರ್ಮಿಗಳಿಗೆ ನಾಚಿಕೇತಾಗ್ನಿ ಎನ್ನುವಂಥದ್ದು ಸೇತು ಇದ್ದ ಹಾಗೆ. ಸೇತುವೆ ಎಲ್ಲಿಗೆ ಹೋಗ್ಲಿಕ್ಕೆ? ಸ್ವರ್ಗಲೋಕವನ್ನ ಪಡೆದುಕೊಳ್ಳೋದಕ್ಕೆ.
ಆದ್ರಿಂದ ನಾಚಿಕೇತಾಗ್ನಿ ಚಯನವನ್ನ ಮಾಡಿ ಸೇತುವೆಯನ್ನು ಕಟ್ಟಿಕೊಂಡು ಇಹಲೋಕಕ್ಕೂ ಪರಲೋಕಕ್ಕೂ ಸೇತುವೆಯ ರೂಪದಲ್ಲಿ ಇರತಕ್ಕಂತಹ ನಾಚಿಕೇತಾಗ್ನಿ ಚಯನವನ್ನ ಮಾಡಿ ಅವನು ಸ್ವರ್ಗವನ್ನು ಪ್ರಾಪ್ತಿ ಮಾಡಿಕೊಳ್ತಾನೆ. ಆ ಸಾಮರ್ಥ್ಯ ಮನುಷ್ಯನಲ್ಲಿ ಇದೆ ಎಂಬುದನ್ನ ಹೇಳುತ್ತೆ. ಶಕೇಮಹಿ ಅಂದ್ರೆ ಸಾಮರ್ಥ್ಯ ಇದೆ ನಮ್ಮಲ್ಲಿ. ಇಲ್ಲ, ನನಗೆ ಇಹಲೋಕದ ಭೋಗ ಪರಲೋಕದ್ದು ಬೇಡ, ನನಗೆ ಪಾರಮಾರ್ಥಿಕ ಬೇಕು ಎನ್ನುವವನಿಗೆ ಅದೂ ಸಾಮರ್ಥ್ಯ ಇದೆ. ಯತ್ ತಿತೀರ್ಷತಾಂ ಅಭಯಂ ಪಾರಂ ಪರಂ ಅಕ್ಷರಂ ಬ್ರಹ್ಮ ಜ್ಞಾತುಂ ಶಕೇಮಹಿ. ಈ ಪರಬ್ರಹ್ಮ ಅಥವಾ ಮೋಕ್ಷವನ್ನ ಇಲ್ಲಿ ಅಭಯದ ಪಾರ ಎಂಬುದಾಗಿ ಕರೆದಿದ್ದಾರೆ. ಎಷ್ಟು ಸುಂದರವಾದಂತಹ ಶಬ್ದ. ಅಭಯದ ಪಾರವನ್ನ ತಿತೀರ್ಷತಾಂ ದಾಟಲು ಇಚ್ಛಿಸುವವರಿಗೆ ಪರಬ್ರಹ್ಮ ಅನ್ನುವಂಥದ್ದೇ ಇಲ್ಲಿ ಸೇತುವಾಗ್ತದೆ. ಪರಬ್ರಹ್ಮನಿಗೆ ಇನ್ನೊಂದು ಹೆಸರಿದೆ, ಸೇತು ಅಂತ. ಸೇತುವೆ ಅಂತೆ ಪರಮಾತ್ಮ. ಈ ಸ್ವರ್ಗಲೋಕವನ್ನು ಬಯಸುವವರಿಗೆ ನಾಚಿಕೇತಾಗ್ನಿ ಚಯನ ಸೇತು. ಆದ್ರೆ ಅಭಯದ ಪಾರವನ್ನ ದಡ, ಪರಪಾರ ಅಂದ್ರೆ ದಡ, ಅಭಯದ ದಡವನ್ನ ತಲುಪುವವರಿಗೆ ಬ್ರಹ್ಮಜ್ಞಾನವೇ ಸೇತು. ಮೋಕ್ಷಕ್ಕೆ ಎಷ್ಟು ಸುಂದರವಾದ ಶಬ್ದ, ಅಭಯದ ದಡ ಎಂಬುದಾಗಿ ಕರೆದಿದ್ದಾರೆ. ಭಯ ಅಂದರೆ ಬಂಧನ, ಅಭಯ ಅಂದ್ರೇನೆ ಮೋಕ್ಷ. ಬೃಹದಾರಣ್ಯಕದಲ್ಲಿ ಯಾಜ್ಞವಲ್ಕ್ಯರು ಜನಕನಿಗೆ ಉಪದೇಶವಾದ ಮೇಲೆ ಅಭಯಂ ವೈ ಜನಕಃ ಪ್ರಾಪ್ತೋಸಿ ಎಂಬುದಾಗಿ ಹೇಳ್ತಾರೆ. ನೀನು ಮೋಕ್ಷ ಪಡೆದಿದ್ದೀಯಾ ಅಂತ ಹೇಳಲ್ಲ, ನೀನು ಅಭಯವನ್ನ ಹೊಂದಿದ್ದೀಯಾ ಅಂತ ಹೇಳ್ತಾರೆ. ಅಭಯವನ್ನು ಪಡೆದಿದ್ದೀಯಾ ಅಂತ. ಎಲ್ಲಿಯ ತನಕ ಅದ್ವೈತ ಜ್ಞಾನ ನಿಷ್ಠೆ ಪ್ರಾಪ್ತಿ ಆಗೋದಿಲ್ವೋ ಅಲ್ಲಿಯ ತನಕ ಭಯ ಅನ್ನೋದು ಹೋಗೋದಿಲ್ಲ. ತಸ್ಯ ಉದರಮಂತರಂ ಕುರುತೆ ತಸ್ಯ ಭಯಂ ಭವತಿ. ಯಾರು ತನ್ನಲ್ಲಿ, ಈಶ್ವರನಲ್ಲಿ, ಜಗತ್ತಿನಲ್ಲಿ ಸ್ವಲ್ಪವಾದರೂ ಅಂತರವನ್ನ, ಭೇದವನ್ನ ಮಾಡ್ತಾನೋ ಅವನಿಗೆ ಭಯ ಆಗ್ತದೆ. ಅಂದ್ರೆ ತನಗಿಂತ ಹೊರತಾಗಿ ಇನ್ನೊಂದು ಇದ್ದರೆ ಭಯ, ತನಗಿಂತ ಹೊರತಾಗಿ ಇನ್ನಾವುದೂ ಇಲ್ಲ ಅಂತ ತಿಳಿದುಕೊಂಡಾಗ ಭಯ ನಿವೃತ್ತಿ ಆಗ್ತದೆ. ಎಲ್ಲಿಯ ತನಕ ಭಯ ಇರ್ತದೋ ಅಶಾಂತಿ ನಿಶ್ಚಿತವಾಗಿ ಇರ್ತದೆ. ಭಯ ಮತ್ತು ಅಶಾಂತಿ ಅನ್ನೋದು ಚಂಡಮುಂಡ ಇದ್ದ ಹಾಗೆ, ಒಂದಿದ್ರೆ ಇನ್ನೊಂದು ಜೊತೆಯಲ್ಲಿ ಇರೋದೆ. ಒಬ್ಬ ವ್ಯಕ್ತಿ ನಾನು ಭಯಗ್ರಸ್ತನಾಗಿದ್ದೇನೆ ಆದ್ರೂ ಶಾಂತವಾಗಿದ್ದೇನೆ ಅಂತ ಹೇಳಲಿಕ್ಕಾಗಲ್ಲ. ಅಶಾಂತತೆಯೇ ಭಯದ ಲಕ್ಷಣ. ಶಾಂತಿ ಮತ್ತು ಅಭಯ ಅದು ಒಟ್ಟೊಟ್ಟಿಗೆ ಇರ್ತಕ್ಕಂಥ. ಯಾರು ಅಭಯದಲ್ಲಿ ನಿಂತಿದ್ದಾನೋ ಅವನ ಮನಸ್ಸು ಶಾಂತವಾಗಿರ್ತದೆ. ಒಂದು ದೃಷ್ಟಾಂತ ಕೊಡೋದಾದ್ರೆ, ದಾರಿಯ ಮೇಲೆ ಒಂದು ಆನೆ ಹೋಗ್ತಾ ಇದೆ ಅಂತ ನೋಡಿದ್ರೆ ಪಕ್ಕದಲ್ಲಿ ನೂರಾರು ನಾಯಿಗಳು ಬೊಗಳ್ತಾ ಇರ್ತವೆ. ನೂರಾರು ನಾಯಿಗಳು ಬೊಗಳ್ತಾ ಇದ್ದರೂ ಆನೆ ತನ್ನ ಗಾಂಭೀರ್ಯವನ್ನ ಇಟ್ಟುಕೊಂಡು ನಡೆದುಕೊಂಡು ಹೋಗ್ತಾ ಇರ್ತದೆ. ಯಾಕೆ ಶಾಂತವಾಗಿದೆ ಆನೆ, ನಾಯಿ ಯಾಕೆ ಅಶಾಂತವಾಗಿದೆ ಅಂದ್ರೆ ಇಷ್ಟೇ ವ್ಯತ್ಯಾಸ. ಒಂದಕ್ಕೆ ಭಯ, ಇನ್ನೊಂದಕ್ಕೆ ಅಭಯ. ನಾಯಿ ಬೊಗಳುವಂಥದ್ದು ಧೈರ್ಯದಿಂದ ಅಲ್ಲ, ಅದು ಭಯದಿಂದ ಅಂತ. ಯಾವುದೇ ಪ್ರಾಣಿ ಹಾವು ಹೆಡೆ ಎತ್ತಿ ಬುಸುಗುಟ್ಟುವಂಥದ್ದು ಕೂಡ ಭಯದಿಂದ ಅಂತ. ಅದು ನಮಗೆ ಹೆದರ್ಸ್ಲಿಕ್ಕೆ ಅಥವಾ ನಮ್ಮನ್ನ ವಿರೋಧಿಸ್ಲಿಕ್ಕೆ ಮಾಡ್ತಾ ಇಲ್ಲ, ತನಗೇನು ಮಾಡಿಬಿಡ್ತಾರೋ ಎನ್ನುವ ಕಾರಣಕ್ಕೆ ಅದು ಪ್ರತಿರೋಧ ವ್ಯಕ್ತಪಡಿಸುತ್ತೆ. ಒಳಗಡೆಗೆ ಭಯ ಬಂತು, ಪ್ರತಿರೋಧ ಅನ್ನೋದು ಉಂಟಾಗ್ತದೆ. ಯಾರ ಹೃದಯದಲ್ಲಿ ಭಯ ಇಲ್ಲವೋ ಅವನು ಶಾಂತವಾಗಿರುತ್ತಾನೆ. ಆನೆಗೆ ಎಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ಅಂದ್ರೆ, ಇಷ್ಟು ನಾಯಿಗಳು ಒಟ್ಟೊಟ್ಟಿಗೆ ಬಂದ್ರು ನಂಗೆ ಹೆಚ್ಚೊತ್ತು ಬೇಡ ಅಂತ ಅದ್ರ ಜೊತೆ ಹೋರಾಡಿ ಮುಗಿಸೋದಕ್ಕೆ ಅಷ್ಟು ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಅದಕ್ಕೆ. ಹಾಗೆ ಒಬ್ಬ ಆತ್ಮಜ್ಞಾನಿ ಪ್ರಪಂಚದ ಯಾವುದೇ ಸಮಸ್ಯೆಯಲ್ಲಿಯೂ ನನ್ನ ಮನಸ್ಸಿನ ಶಾಂತಿಯನ್ನು ಅಲಗಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅಲ್ಲಿ ಸಮಸ್ಯೆಯೇ ಇಲ್ಲ ಅಂತ. ಪ್ರಪಂಚ ಅನ್ನುವಂಥದ್ದು ತನ್ನದೇ ಲೀಲೆಯಾದದ್ರಿಂದ, ತನಗಿಂತ ಹೊರತಾಗಿ ಇನ್ನೊಂದು ವಸ್ತುವೇ ಇಲ್ಲದ್ರಿಂದ
ಭಯ ಯಾವ ವಿಷಯಕ್ಕೆ ಎಂಬುದನ್ನು ಅರಿತಿದ್ದಾನೆ. ಅದನ್ನೇ ಮೋಕ್ಷ ಸ್ಥಿತಿ ಅಂತ ಕರೆದಿರೋದು. ಇಲ್ಲಿ ಉಪನಿಷತ್ರದ ಅಭಯಂ ಪಾರಂ, ಅಭಯದ ದಡ, ಆ ದಡಕ್ಕೆ, ಆ ದಡವೇ ಅಭಯ ಅಂತ. ಎರಡು ದಡ ಇದೆ, ಈ ಕಡೆಗೊಂದು ದಡ, ಆ ಕಡೆಗೊಂದು. ಒಂದು ಭಯದ ದಡ, ಇನ್ನೊಂದು ಅಭಯದ ದಡ. ಭಯದಿಂದ ಅಭಯದ ಕಡೆಗೆ ಕರ್ಕೊಂಡು ಹೋಗುವ ಸೇತು ಯಾವುದು ಅಂದ್ರೆ ಬ್ರಹ್ಮಜ್ಞಾನ. ಎಷ್ಟು ಚಂದದಲ್ಲ. ತಿತೀರ್ಷತಾಂ ಅಂದ್ರೆ ದಾಟಲಿಕ್ಕೆ ಇಚ್ಛಿಸುವವರಿಗೆ, ತಿತೀರ್ಷತಾಂ. ಅವರಿಗೆ ಸೇತು ಯಾವುದಪ್ಪ ಅಂದ್ರೆ ಪರಂ ಅಕ್ಷರಂ ಬ್ರಹ್ಮ. ಪರಂ ಅಂದ್ರೆ ಎಲ್ಲದಕ್ಕೂ ಆಶ್ರಯವಾಗಿರುವ ಅಥವಾ ಶ್ರೇಷ್ಠವಾಗಿರುವ, ಅಕ್ಷರಂ ಬ್ರಹ್ಮ ಅಂದ್ರೆ ನಿರ್ಗುಣ ಬ್ರಹ್ಮ ಅಂತ ಏನಿದೆಯೋ, ಸಕಲ ಜೀವಿಗಳ ಆತ್ಮಸ್ವರೂಪವಾಗಿರತಕ್ಕಂತಹ ಪರಬ್ರಹ್ಮ ವಸ್ತು ಏನಿದೆಯೋ ಅದನ್ನ ತಿಳಿಯುವುದೇ ಉಪಾಯ. ಶ್ರೇಯಸ್ಸಿನ ಮಾರ್ಗವನ್ನು ಅನುಸರಿಸುವುದಲ್ಲದೆ ಸಂಸಾರದ ಬಿಡುಗಡೆ ಇಲ್ಲ ನಮಗೆ. ಆದ್ದರಿಂದ ಆ ಅಕ್ಷರ ಅಂದ್ರೆ ಕ್ಷರ ಇಲ್ಲದ್ದು, ನಾಶ ಇಲ್ಲದ್ದು ಅಂತ. ಬ್ರಹ್ಮ ಅಂದ್ರೆ ಬೃಹತ್ತಮತ್ವಾದ್ ಬ್ರಹ್ಮ, ಅತ್ಯಂತ ದೊಡ್ಡದು ಅಂತ. ಆತ್ಮನೇ ಅತ್ಯಂತ ದೊಡ್ಡದು, ಎಲ್ಲವನ್ನೂ ಆವರಿಸಿಕೊಂಡು ಎಲ್ಲದಕ್ಕೂ ಆಶ್ರಯ ಕೊಟ್ಟಿರತಕ್ಕಂತಹ, ಎಂದೆಂದೂ ನಾಶವಾಗದೇ ಇರತಕ್ಕಂತಹ ಆ ಆತ್ಮ ವಸ್ತುವೇ ಅಭಯದ ಪಾರವಾಗಿದೆ. ಅದನ್ನೂ ಕೂಡ ಜ್ಞಾತುಂ ಶಕೇಮಹಿ, ಅದನ್ನು ಪಡ್ಕೊಳ್ಳುವ ಸಾಮರ್ಥ್ಯ ನಮಗಿದೆ. ಯಾವುದನ್ನು ನಾವು ಪಡ್ಕೊಳ್ಬೇಕು ಎನ್ನುವುದು ನಮ್ಮ ವಿವೇಕಕ್ಕೆ ಬಿಟ್ಟಿತ್ತು. ಮನುಷ್ಯನಿಗೆ ಆ ಸಾಮರ್ಥ್ಯ ಇದೆ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ನೋತಿ. ಪ್ರಾಣಿಗಳಿಗೆ ಆಯ್ಕೆಯೇ ಇಲ್ಲ. ಹುಲ್ಲನ್ನ ತಿನ್ನಬೇಕು ಅಥವಾ ಅದಕ್ಕೆ ವಿಧಿಸಿದ, ಪ್ರಾಕೃತಿಕವಾಗಿ ವಿಧಿಸಲ್ಪಟ್ಟ ಆಹಾರವನ್ನಷ್ಟೇ ಅದು ತಿನ್ನಬೇಕು, ಅದು ಹಾಗೇ ಜೀವನ ನಡೆಸಬೇಕು. ಮನುಷ್ಯನಿಗೆ ಆಯ್ಕೆ ಇದೆ, ಚಾಯ್ಸ್ ಇದೆ. ಅದೇ ಪ್ರಕೃತಿಯ ಎಲ್ಲಿ ಅತ್ಯಂತ ಶ್ರೇಷ್ಠನನ್ನಾಗಿ ಮಾಡಿತು. ಆದರೆ ಈ ಆಯ್ಕೆಯನ್ನು ಸರಿಯಾಗಿ ವಿನಿಯೋಗಿಸ್ಲಿಕ್ಕೆ ಗೊತ್ತಿಲ್ಲದಂತಹ ವ್ಯಕ್ತಿ, ಅದೇ ಅವನ ಪಾಲಿಗೆ ಶಾಪವೂ ಆಗಿ ಬಿಡ್ಬಹುದು. ಆಯ್ಕೆ ಇರೋದ್ರಿಂದ ಪ್ರಾಣಿಗಳಿಗೆ ಹಾಳಾಗ್ಲಿಕ್ಕೂ ಅವಕಾಶ ಇಲ್ಲ, ಉದ್ಧಾರ ಆಗ್ಲಿಕ್ಕೂ ಅವಕಾಶ ಇಲ್ಲ. ಒಂದು ಹಸು ಹಸುವಾಗಿಯೇ ಬದುಕಬೇಕು, ನಾಯಿ ನಾಯಿಯಾಗೇ ಇರಬೇಕು. ಪ್ರತಿಯೊಂದು ಪ್ರಾಣಿಯೋ ಪಕ್ಷಿಯೋ ವೃಕ್ಷಗಳೋ ಅದರ ಸ್ವಭಾವವನ್ನ ಕಿಂಚಿತ್ತು ದಾಟೋದಿಲ್ಲ. ಎಷ್ಟೋ ಸಲ ಕೆಲವರು ಹೇಳೋದು ನೋಡ್ತೇವೆ, ಪ್ರಾಣಿ ಆಗಿದ್ರೆ ಒಳ್ಳೇದಿತ್ತು ಮನುಷ್ಯ ಆಗೋದ್ಕಿಂತ. ಯಾಕಂದ್ರೆ ಪ್ರಾಣಿಗಳು ಸ್ವಸ್ಥವಾಗಿರುತ್ತವೆ, ಸುಮ್ಮನೆ ಇರ್ತವೆ ಅನ್ನೋ ಕಾರಣಕ್ಕೆ ಅವ್ರು ಹೇಳ್ತಾರೆ. ಮನುಷ್ಯನ ಜೀವನದಲ್ಲಿ ತುಂಬಾ ಕಷ್ಟಗಳಿದೆ, ಆದ್ರೆ ಮನುಷ್ಯನ ಜೀವನವೇ ಪ್ರಾಣಿಗಳಿಗಿಂತ ಕಷ್ಟ ಅಂತ ಭಾವಿಸಿಕೊಳ್ತಾರೆ. ಅಲ್ಲ, ಮನುಷ್ಯನಿಗೆ ಆಯ್ಕೆ ಇರುವುದರಿಂದ ಗುರುಶಾಸ್ತ್ರೋಪದೇಶದ ಮಾರ್ಗದರ್ಶನವನ್ನು ಪಡೆದುಕೊಂಡು ಶ್ರದ್ಧೆಯಿಂದ ಅವರ ಉಪದೇಶದ ಪ್ರಕಾರ ಜೀವನವನ್ನು ನಡೆಸಿದರೆ ಅತ್ಯಂತ ಶ್ರೇಷ್ಠವಾದಂತಹ ಆನಂದ ಶಾಂತಿಯನ್ನು ಪಡೆದುಕೊಳ್ಳಬಲ್ಲ ಅವರು. ಪ್ರಾಣಿಗಳಿಗೆ ಆ ಅವಕಾಶಗಳಿಲ್ಲ. ಆದರೆ ಜಾರ್ಲಿಕ್ಕೂ ಅವಕಾಶ ಇಲ್ಲ ತನ್ನ ಸ್ವಭಾವದಿಂದ ಅದಕ್ಕೆ. ಆದ್ರೆ ಮನುಷ್ಯನಿಗೆ ಜಾರ್ಲಿಕ್ಕೆ ಅವಕಾಶ ಇದೆ, ಪತನವಾಗ್ಲಿಕ್ಕೆ ಅವಕಾಶ ಇದೆ. ಆದ್ರಿಂದ ಈ ಮನುಷ್ಯ ಜನ್ಮದ ಸಾರ್ಥಕತೆಯನ್ನ ಮಾಡಿಕೊಳ್ಳತಕ್ಕಂತಹ ಒಂದು ಅವಕಾಶ ಇವನಿಗೆ ಇದೆ ಎಂಬುದನ್ನ ಈ ಮಂತ್ರ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಎರಡು ಮಾರ್ಗಗಳನ್ನು ಹೇಳ್ತಾ ಇದೆ. ಒಂದು ಕರ್ಮ ಮಾರ್ಗ, ಇನ್ನೊಂದು ಜ್ಞಾನ ಮಾರ್ಗ ಎಂಬುದಾಗಿ. ಇಲ್ಲಿ ಲೌಕಿಕದ ವಿಷಯ ಅವರು ಮಾತಾಡ್ತಾನೆ ಇಲ್ಲ ಉಪನಿಷತ್ತಲ್ಲಿ. ಯಾಕೆ? ಉಪನಿಷತ್ತಿನ ಋಷಿಗಳ ಚಿಂತನೆ ಏನಿತ್ತು ಅಂದ್ರೆ ಲೌಕಿಕದ ಭೋಗದ ಜೀವನ ಅದು ಪ್ರಧಾನ ಆಗಿರ್ಲಿಲ್ಲ. ಒಂದೋ ಸ್ವರ್ಗಾದಿಗಳ ಪ್ರಾಪ್ತಿ, ಇಲ್ಲ ಮೋಕ್ಷ ಪ್ರಾಪ್ತಿ, ಇದೇ ಪ್ರಧಾನ ಗುರಿಯಾಗಿತ್ತು. ಆ ದೃಷ್ಟಿಯಿಂದ ಅದೆರಡನ್ನ ಇಲ್ಲಿ ಮನುಷ್ಯನಲ್ಲಿ ಸಾಧ್ಯ ಇದೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ಮಂತ್ರದಿಂದ ಆರಂಭ ಮಾಡಿ 3ನೆಯ ಮಂತ್ರದಿಂದ 9ನೆಯ ಮಂತ್ರದ ತನಕ ಅತ್ಯಂತ ಪ್ರಸಿದ್ಧವಾದಂತಹ ರಥರೂಪಕ ಅಂತ ಬರ್ತದೆ. ರಥದ ಕಲ್ಪನೆಯ ಮೂಲಕವಾಗಿ ಮನುಷ್ಯನ ಅಧ್ಯಾತ್ಮ ಪಥವನ್ನ ಸರಿಯಾಗಿ ನಡೆಸೋದು ಹೇಗೆ, ಗುರಿ ಮುಟ್ಟೋದು ಹೇಗೆ, ಗುರಿ ಮುಟ್ಟಬೇಕಾದ್ರೆ ಯಾವ್ಯಾವ
ಅವಶ್ಯಕತೆಗಳನ್ನ, ಯಾವ ಯಾವ ವಿಷಯಗಳನ್ನ ಅವನು ಗಮನಿಸಬೇಕು ಏನು ಅದನ್ನು ಸ್ಪಷ್ಟಪಡಿಸ್ತಾ ಇದೆ. ಅದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಆತ್ಮಾನಂ ರಥಿನಂ ವಿದ್ಧಿ ಅಂತ ಆ ಮಂತ್ರಗಳು ಏನಿದೆ 3 ಇಂದ 9 ತನಕ ಕಂಠಸ್ಥ ಮಾಡಬೇಕಾದಂತಹ ಮಂತ್ರ, ಪ್ರಸಿದ್ಧವಾದ ಮಂತ್ರ, ನಮ್ಮ ಅಧ್ಯಾತ್ಮ ಪಥವನ್ನ ಸ್ಪಷ್ಟಪಡಿಸುವಂತಹ ಮಂತ್ರ. ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.